ಇದು ಇದ್ರ ಕೈಯಲ್ಲಿ ಒಂದು 4-5 ಮರಿಗಳು ಸ್ಪಾಟಲ್ಲಿ ಸತ್ತಿದಾವಣ. ಸ್ಪಾಟಲ್ಲಿ ಸತ್ತಿದ್ದಾವೆ, ಸತ್ತೋಗಿದ್ದಾವೆ ಇದ್ರ ಕೈಯಲ್ಲಿ. ಸ್ಪಾಟಲ್ಲಿ ಸತ್ತಿದ್ದಾವಣ. ಇದ್ರ ಕೈಯಲ್ಲಿ ಕೆಲವೊಂದು ಮರಿಗಳು ಸ್ಪಾಟಲ್ಲಿ ಸತ್ತಿದಾವಣ. ಇದೆ ಅಣ್ಣ. ಇದು ಸೈಜು ತೂಕ ಏನೂ ಇಲ್ಲ ಅಂತ ಹೇಳ್ತಾರಣ್ಣ. ಆಟಕ್ಕೆ ನಿಂತ್ರೆ ಸೈಜು ತೂಕ ಮ್ಯಾಟ್ರ್ ಆಗಲ್ಲ ಅನ್ನೋದಕ್ಕೆ ಈ ಕುರಿ ಕಾರಣ ಅಣ್ಣ. ಬೆಣ್ಣೆಪೇಟೆ ಜೀವನ್ ರಥ ಬ್ರ್ಯಾಂಡ್ ಏನೈತಣ್ಣ ಅಣ್ಣ, ಅದು ಉಟ್ಕೊಳ್ಳೋಕ್ಕೆ ಈ ರೇಂಜಿಗೆ ಬರೋದಕ್ಕೆ ಕಾರಣ ಇದೆ ಅಣ್ಣ. ಏನು ಮಾಡಲ್ಲ ಅಣ್ಣ ಅವನಿಗೆ, ಅವನದೇ ಫೇವ್ರೇಟ್ ಮರಿ ಅದು. ಅವ್ರು ಯಾರು ಒಂಚೂರು ಭಯ ಇಲ್ಲ ಇವರಿಗೆ, ಒಂಚೂರು ಭಯ ಇಲ್ಲ. ಆನ್ ದಿ ಸ್ಪಾಟ್ 5 ಲಕ್ಷ ಕ್ಯಾಶ್ ಇಟ್ಕೊಂಬಂದು ಮನೆ ಮುಂದೆ ನಿಂತ್ಕೊಂಡಾರಣ ಅಂದ್ರೂ ಕುರಿ ಕೊಟ್ಟಿಲ್ಲ. ಹೈಟ್ ಕಮ್ಮಿ ಫೈಟ್ ಜಾಸ್ತಿ, ಹೈಟ್ ಕಮ್ಮಿ ಫೈಟ್ ಜಾಸ್ತಿ. ನಾನು ಅನ್ನೋ ಮರಿಗೆ ಇದು ಬಿಟ್ಟೇ ಇಲ್ಲ ಅಣ್ಣ ಇದುವರೆಗೂ. 4 ಕಲ್ಲಿಂದ ಅಣ್ಣ ನಾವು ತಗೊಂಬಂದಿರೋದು. 4 ಕಲ್ಲಲ್ಲೇ ಇದು 4 ಕಲ್ಲಲ್ಲಿ ಇದನ್ನು ತಗೊಂಬಂದಾಗ ಕೆಲವೊಬ್ರು ಮಾತಾಡಿದ್ರಣ್ಣ, ಕೊಂಬಿಲ್ಲ, ಸೈಜ್ ಇಲ್ಲ, ತೂಕಿಲ್ಲ, ಹಂಗೆ ಹಿಂಗೆ ಅಂತ. ಬಟ್ ಇದ್ರ ತಾಕತ್ತು ಜನಕ್ಕೆ ಇವಾಗ ಗೊತ್ತಾಗೈತೆ ಅಣ್ಣ. ಏನು ಗುದ್ದಲ್ವಾ, ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ದಾನೆ. ಇಲ್ಲ ಇವನ ಹೆಸರಲ್ಲೇ ಅಣ್ಣ ಎಲ್ಲ. ಅವನ ಹೆಸರೇ ಇವನ ಹೆಸರು ಜೀವನ್. ಬೆಣ್ಣೆಪೇಟೆ ಜೀವನ್ ರಥ ಅಂತ ಆಡ್ತವ್ರಣ್ಣ. ಜೀವನ್ ಅನ್ನೋದು ಇವನ ಹೆಸರು ಅಣ್ಣ. ಇವನ ಹೆಸರಲ್ಲೇ ನೋಡಿದ್ವಿ, ಇವನೇ ಜೀವನ್. ಆಯನ್ ಹಾಯ್. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಇವತ್ತು ಬಂದಿರೋದು ಬೆಣ್ಣೆಪೇಟೆ ಜೀವನ್ ರಥ ಅನ್ನೋ ಒಂದು ಫೇಮಸ್ ದಾವಣಗೆರೆಯಲ್ಲಿ ಹೆಸರಾಂತ ಕುರಿ. ಎಲ್ಲವೂ ಕೂಡ ಟಗರುಗಳೇ. ಸೊ ಬನ್ನಿ ಅವರ ಒಂದು ಜೀವನ ಕಥೆನ ನೋಡ್ಕೊಂಡು ಬರೋಣ. ನಮಸ್ತೆ, ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಅಪ್ಪು ಅಂತ ಹೇಳ್ಬಿಟ್ಟು ನಾವು ನಿಟ್ವಳ್ಳಿ ಮೌನೇಶ್ವರ ಬಡಾವಣೆಯಲ್ಲಿ ಕುರಿ ಕಟ್ಟಿರೋದಣ್ಣ. ಅಣ್ಣ ನಮ್ಮ ಗ್ರೂಪ್ ಹೆಸರು ಬಂದ್ಬಿಟ್ಟು ಬೆಣ್ಣೆಪೇಟೆ ಜೀವನ್ ರಥ ನಿಟ್ವಳ್ಳಿ ಅಂತ ಅಣ್ಣ. ನಮ್ಮ ಎಲ್ಲ ಕುರಿಗಳು ಬೆಣ್ಣೆಪೇಟೆ ಜೀವನ್ ರಥ ನಿಟ್ವಳ್ಳಿ ಅಂತಾನೆ ಕುರಿ ಆಡೋದಣ್ಣ. ಎಷ್ಟು ಕುರಿಗಳಿದಾವಣ್ಣ ನಿಮ್ಮ ಹತ್ರ? ಅಣ್ಣ ನಮ್ಮ ಹತ್ರ ಈಗ ಪ್ರೆಸೆಂಟ್ ಒಂದು 25 ಮರಿ ಇದಾವಣ್ಣ. ಪ್ರೆಸೆಂಟ್ 25 ಮರಿಗಳು. 25 ಮರಿಗಳಿದಾವಣ. ಟೋಟಲ್ ಎಷ್ಟಿದೆ ನಿಮ್ಮ ಹತ್ರ ಎಲ್ಲ ಆಲ್ ಓವರ್? ಟೋಟಲ್ ಅಣ್ಣ 25 ಮರಿಗಳಿದಾವೆ ನಮ್ಮ ಹತ್ರ. ಭಾಳ ಫೇಮಸ್ ಆಗಿರೋದು ಫಸ್ಟ್ ಕುರಿ ನಿಮ್ದು ಯಾವುದು ಅಣ್ಣ? ಫಸ್ಟ್ ಕುರಿ ನಮ್ದು ಬೆಣ್ಣೆಪೇಟೆ ಜೀವನ್ ರಥ ಕಡ್ಲ ಅಂತ ಫೇಮಸ್ ಆಗಿದ್ ಮರಿ ಅಣ್ಣ. ನಮ್ದು ಫಸ್ಟ್ ಕುರಿ ಇಲ್ಲೇ ಐತೆ. ಬನ್ನಿ ತೋರ್ಸಿ. ನಮ್ಮ ರೂಮಿನ ಫಸ್ಟ್ ಮರಿ ಅಣ್ಣ ಇದು. ನಾವು ಮರಿ ಕುರಿಲಿ ತಗೊಂಬಂದಿದ್ವಿ ಅಣ್ಣ. ಇದನ್ನ 17,000 ಕೊಟ್ಟು ತಗೊಂಬಂದಿದ್ವಿ ಅಣ್ಣ. ಸಂತೆಯಲ್ಲಿ ತಗೊಂಬಂದಿದ್ದು, ಹೊನ್ನಳ್ಳಿ ಸಂತೆಯಲ್ಲಿ ಅಣ್ಣ. ಈ ಕುರಿನ ಕೊಟ್ಟಿದ್ವಿ ಅಣ್ಣ, 2 ಅಲ್ಲಲ್ಲಿ ನಾವು ಕೊಟ್ಟಿದ್ವಿ. ಏನೋ ಒಂದು ಕಾರಣಾಂತರಗಳಿಂದ ಕೊಟ್ಟಿದ್ವಿ. ಕೊಟ್ಟಾಗಿ ಮೇಲೆ ಮತ್ತೆ ರಿಟರ್ನ್ ನಾವೇ 6 ಅಲ್ಲಲ್ಲಿ ತಗೊಂಬಂದ್ವಿ ಅಣ್ಣ ಕುರಿನ. ಮೊನ್ನೆ ರೀಸೆಂಟಾಗಿ ಒಂದು ಹೆಸರಾಂತ ಮರಿ ಅಣ್ಣ. ಆ ಮರಿಗೆ ಒಂದು 100 ಹೊಡ್ತ ಆಡಿ ಕುರಿ ಹಿಡ್ಕೊಂಡಿವಣ್ಣ, ಓಡೋಗಿಲ್ಲ. ಇವೆಲ್ಲ ಗಾಯ ಆಗಿರೋದು? ಹ್ಞೂ ಅಣ್ಣ, ಮೊನ್ನೆ ರೀಸೆಂಟಾಗಿ ಆಡಿರೋದಣ್ಣ. ಇನ್ನು ಆಡಿ 1 ವಾರ ಆಗೈತಣ್ಣ ಅಷ್ಟೇ. ರೀಸೆಂಟಾಗಿ ಆಡಿರೋದು ಮರಿ ಇವೆಲ್ಲ. ಈಗ ರೀಸೆಂಟಾಗಿ ಆಡಿರೋದಣ್ಣ ಇದೆಲ್ಲ ಅಣ್ಣ. ಇನ್ನೊಂದು ಅಣ್ಣ, ಇದು 8 ಅಲ್ಲಲ್ಲಿ ಐತಣ್ಣ ಮರಿ. ಈಗ 8 ಅಲ್ಲಿಗೆ ಬಂದು ಇನ್ನೂ ಒಂದು 3 ತಿಂಗಳು ಆಗೈತೆ ಅಷ್ಟೇ ಅಣ್ಣ. ಅದು ನಿಮ್ಮ ಗ್ರೂಪಲ್ಲಿ ಫಸ್ಟ್ ಮರಿ ಅದೇನ ಅಣ್ಣ? ನಮ್ಮ ಗ್ರೂಪಲ್ಲಿ ಫಸ್ಟ್ ನಾವು ತಂದಿದ್ದ ಮರಿ ಇದೆ ಅಣ್ಣ. ಹೆಸರು ಮಾಡಿದ ಮರಿ ಅಲ್ಲಿದೆ ಅಣ್ಣ. ಬರೀ ಭಾಳ ದೊಡ್ಡದಾಗೆ ಶೆಡ್ ಎಲ್ಲ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಆಟಾಡ್ಸೋ ಕುರಿಗಳೇ ಅಣ್ಣ, ಎಲ್ಲ ಆಡ್ಸಂತ ಮರಿಗಳೇ ಅಣ್ಣ. ಅಣ್ಣ ಏನು ಗುದ್ದಲ್ವಾ, ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ದಾನೆ. ಇಲ್ಲ ಇವನ ಹೆಸರಲ್ಲೇ ಅಣ್ಣ ಎಲ್ಲ. ಅವನ ಹೆಸರೇ ಇವನ ಹೆಸರು ಜೀವನ್. ಬೆಣ್ಣೆಪೇಟೆ ಜೀವನ್ ರಥ ಅಂತ ಆಡ್ತವ್ರಣ್ಣ. ಜೀವನ್ ಅನ್ನೋದು ಇವನ ಹೆಸರು ಅಣ್ಣ. ಇವನ ಹೆಸರಲ್ಲೇ ನೋಡಿದ್ವಿ, ಇವನೇ ಜೀವನ್. ಆಯನ್ ಹಾಯ್. ಅಣ್ಣ ನಮ್ಮ ಹತ್ರ ಫಸ್ಟ್ ಅಂತ ಮರಿ ಇದೆ ಅಣ್ಣ. ಫುಲ್ ಫ್ರೆಂಡ್ಲಿ ಆಗಿದ್ದಾನೆ, ಹೊಡಿಯಲ್ಲ ಅಣ್ಣ. ಮುಂದಿನ ದಿನಗಳಲ್ಲಿ ಕಣ ಮಾಡುತ್ತೆ ಅನ್ನೋ ನಿರೀಕ್ಷೆ ಭಾಳ ಐತಣ್ಣ. ಕಾಯ್ತೀವಣ್ಣ, ಕಾದ್ ಕಣ ಮಾಡಿ. ಎಷ್ಟಲ್ಲಿಂದ ಸರ್? ಅಣ್ಣ ಈಗ 8 ಅಲ್ಲಿಗೆ ಬಂದು ಒಂದೇ ಒಂದಲ್ಲ ಕಂಡೈತೆ. 8 ಅಲ್ಲಿಗೆ ಒಂದೇ ಒಂದಲ್ಲ. ಈ ಕುರಿ ಅಣ್ಣ ಇದು ನಮ್ಮ ರೂಮಲ್ಲಿರೋ ಒಂದು ಸ್ಪೆಷಲ್ ಕುರಿ ಅಣ್ಣ. ಇದ್ರ ಮೇಲೆ ಭಾಳ ಜನಕ್ಕೆ ಕಣ್ಣೈತಣ್ಣ. ಮುಖ ತೋರಿಸಿ. ತಗೋಬೇಕು, ಇದನ್ನ ವ್ಯಾಪಾರಕ್ಕೆ ಕೊಟ್ರೆ ತಗೋಬೇಕು ಅಂತ ಹೇಳಿ ಭಾಳ ಜನಕ್ಕೆ ಕಣ್ಣೈತಣ್ಣ. ಅಂದ್ರೆ ಇದು ಅಷ್ಟೇ ಚೆನ್ನಾಗಿ ಆಡುತ್ತೆ ಅಂತ ಕಣ್ಣೈತಣ್ಣ. ಇದು ನಮ್ಮ ರೂಮಲ್ಲಿ ಒಂಥರ ಸ್ಪೆಷಲ್ ಕುರಿ ಇದ್ದಂಗಣ್ಣ. ಇದು ಭಾಳ ಚೆನ್ನಾಗಿ ಆಡೈತೆ, ಭಾಳ ಚೆನ್ನಾಗಿ ಆಡ್ತೈತೆ ಕುರಿ. ನಾವು ಎಷ್ಟು ಕಣಗಳು ಆಡಿದ್ದೇವೆ ಅವಾಗ ಅಣ್ಣ? ನಮ್ಮ ಹತ್ರ ಬಂದು ಈಗ ಪ್ರೆಸೆಂಟ್ ಆಗಿ 4 ಕಣ ಆಗೈತಣ್ಣ. ಇದು ಕುರಿ 4 ಕಣ ಆಗೈತೆ.
ಇದು ಕುರಿ ಸತ್ತು ಬದುಕಿರೋ ಕುರಿ ಅಣ್ಣ ನಮ್ಮ ಹತ್ರ. ಹೌದಾ? ಸತ್ತು ಬದುಕಿರೋ ಕುರಿ ಇಲ್ಲ ಅಣ್ಣ. ಕುರಿ ಹುಷಾರಿಲ್ದಂಗಾಗಿ ಕಾಲ್ ಬಾಯಿ ಜ್ವರ ಬಂದು ಇದು ಎಷ್ಟು ದೊಡ್ಡ ಸೈಜ್ ಕಾಣಿಸ್ತೈತಲ್ಲ ಅಣ್ಣ ಕುರಿ, ಇಷ್ಟೇ ಸಣ್ಣ ಸೈಜ್ ಆಗಿತ್ತಣ್ಣ ಕುರಿ. ಮುದುರ್ಕೊಂಡು ಹೋಗಿತ್ತು ಕುರಿ ಅನ್ನೋದು. ಹೆಚ್ಚು ಕಮ್ಮಿ ಇದು ಈಗ ನಿಮ್ಮ ಪ್ರೆಸೆಂಟ್ ಲೈವ್ ವೇಟ್ ಏನ್ ಕಾಣಿಸ್ತೈತೋ ಇದ್ರಲ್ಲಿ ಕಾಲ್ ಭಾಗ ಇತ್ತಣ್ಣ ಕುರಿ. ಹಂಗಾಗಿ ಸತ್ತು ಬದುಕಿರೋಂಥ ಕುರಿ ಅಣ್ಣ. ಅದಕ್ಕೆ ಇದು ಪ್ರೀತಿ ವಿಶ್ವಾಸದಾಗ ನಮ್ಮ ಅಣ್ಣವ್ರು ಕೊಡಬಾರ್ದು ಅಂತ ಕಟ್ಕೊಂಡಾರೆ. ಇದನ್ನು ಕೆಲವೊಂದು ಕುರಿಗಳು ಕೊಡವು ಇದಾವಣ, ಕೆಲವೊಂದು ಕುರಿಗಳು ಯಾವ ಕಾರಣಕ್ಕೂ ಕೊಡಲ್ಲ ಅಣ್ಣ. ಓಕೆ ನೆಕ್ಸ್ಟ್ ಕುರಿ ಅಣ್ಣ. ಅಣ್ಣ ಇದು ರೀಸೆಂಟ್ ಆಗಿ ತಗೊಂಬಂದಿರೋದಣ್ಣ ಆರಲ್ ಕುರಿ. ಇದು ನಮ್ಮ ರೂಮಿಗೆ ಬಂದು ಇನ್ನೂ 1 ವಾರ ಆಗೈತೆ. ಇದು ಇದ್ರ ಕೈಯಲ್ಲಿ ಒಂದು 4-5 ಮರಿಗಳು ಸ್ಪಾಟಲ್ಲಿ ಸತ್ತಿದಾವಣ. ಸ್ಪಾಟಲ್ಲಿ ಸತ್ತಿದ್ದಾವೆ, ಸತ್ತೋಗಿದಾವೆ ಇದ್ರ ಕೈಯಲ್ಲಿ. ಸ್ಪಾಟಲ್ಲಿ ಸತ್ತಿದ್ದಾವೆ. ಇದ್ರ ಕೈಯಲ್ಲಿ ಕೆಲವೊಂದು ಮರಿಗಳು ಸ್ಪಾಟಲ್ಲಿ ಸತ್ತಿದಾವಣ. ಇದೆ ಅಣ್ಣ. ಇದು ಸೈಜು ತೂಕ ಏನು ಇಲ್ಲ ಅಂತ ಹೇಳ್ತಾರಣ್ಣ. ಆಟಕ್ಕೆ ನಿಂತ್ರೆ ಸೈಜು ತೂಕ ಮ್ಯಾಟ್ರ್ ಆಗಲ್ಲ ಅನ್ನೋದಕ್ಕೆ ಈ ಕುರಿ ಕಾರಣ ಅಣ್ಣ. ಇದು ನಮ್ಮ ರೂಮಲ್ಲಿ ಒಂಥರ ಹೆಸರಾಂತ ಮರಿ ಅಣ್ಣ. ಇದು ಹಂಡ ಅಂತ ಹೇಳೋಣ. ಹೆಸರು ಚಪ್ಪೆ ಅಂಡ ಅಣ್ಣ. ಹೆಸರೇನು? ಚಪ್ಪೆ ಅಂಡ. ಚಪ್ಪೆ ಅಂಡ. ಇದು ನಮ್ಮ ಅಣಜಿ ಪುನೀತ್ ಅವ್ರು ಕೊಟ್ಟಿದ್ದಣ್ಣ ಮರಿ ನಮಗಿದು. ಅವ್ರು ಕೊಟ್ಟಿದ್ ಮರಿ ಇದು. ಅವ್ರ ಹತ್ರನೂ ಬಹಳ ಚೆನ್ನಾಗ್ ಆಡಿತ್ತಣ್ಣ ಮರಿ. ಈಗ ಸಾಕಿರೋ ಎಲ್ಲವೂ ಕೂಡ ಕಣ ಆಡಿರವೆ. ಎಲ್ಲವೂ ಕಣ ಆಗಿರೋಂಥ ಕುರಿನೇ, ಎಲ್ಲವೂ ಕಣದಲ್ಲಿ ಆಡಿರೋಂಥ ಕುರಿನೇ. ಕಣ ಆಗಿರೋ ಕುರಿನೇ ನಾವು ತಗೊಂಬಂದಿರೋದಣ್ಣ. ಓಕೆ ಓಕೆ. ಇದು ಎಷ್ಟಕ್ಕೆ ತಂದಿದ್ರಿ ಅಣ್ಣ? ಇದನ್ನ ತಂದಿದ್ದು 1:10 ತಂದಿದ್ವಣ್ಣ. 8 ಬಂದು ಇದೊಂದು ಈಗ 1.5-2 ವರ್ಷದ ರೇಂಜಿಗೆ ಐತಣ್ಣ. ಓಕೆ. ನಿಮ್ಮಲ್ಲಿ ಭಾಳ ಫೇಮಸ್ ಅಂದ್ರೆ ಭಾಳ ಜಾಸ್ತಿ ಇದ್ರಲ್ಲಿ ತಗೊಂಬಂದಿರೋದು, ಇನ್ವೆಸ್ಟ್ಮೆಂಟ್ ಹಾಕಿರೋದು ಅಣ್ಣ. ಭಾಳ ಇನ್ವೆಸ್ಟ್ಮೆಂಟ್ ಹಾಕಿರೋ ಅಂತ ಕುರಿ ನಮ್ದು ಅದೇ ಅಣ್ಣ. ಅದು ಹುಷಾರಿರ್ಲಿಲ್ಲ. ಹುಷಾರಿದ್ದಿಲ್ಲ. ಅದು ಹುಷಾರಿಲ್ದಾಗ ಕೆಲವೊಬ್ರು ಕೇಳಿದಾರಣ್ಣ, ಕೊಯ್ಯ ಲೆಕ್ಕಾಚಾರಕ್ಕೆಲ್ಲ ಕುರಿ ಕೇಳಿದಾರೆ ಅದನ್ನ. ಅವರಿಗೆಲ್ಲ ಈಗ ಗೊತ್ತಾಗುತ್ತಣ್ಣ. ಅದೇ ನೆಕ್ಸ್ಟ್ ನೀವು ಆಟಾಡ್ಸ್ ತೋರಿಸ್ಬೇಕಂತ. ಅಣ್ಣ ಇದು ಅಣ್ಣ? ಅಣ್ಣ ಇದು ರೀಸೆಂಟಾಗಿ ತಗೊಂಬಂದಿರೋದಣ್ಣ ಮರಿ. ನಾವು ಹೊಸ್ಕಾನ್ಸ್ ನಮ್ಮ ಮಣಿಯವ್ರು ಕೊಡ್ಸಿರೋದು ಇದು ಮರಿ. ಮಣಿಕಂಠ ಅಂತ ನಮ್ಮ ಹುಡುಗ ಅಣ್ಣ, ಅವನೇ ಕೊಡ್ಸಿರೋದು ಮರಿ. ಇದು ಭಾಳ ಚೆನ್ನಾಗಿ ಆಡ್ತೈತೆ ಅಣ್ಣ. ಯಾವ ಕಾರಣಕ್ಕೆ ಹೋದ್ರು 3 ರೌಂಡ್ 4 ರೌಂಡ್ ಭಾಳ ಚೆನ್ನಾಗಿ ಆಡ್ತೈತೆ. ನಾವು ಸಪೋರ್ಟಿಗೆ ಅಂತ ತಗೊಂಬಂದಿವಣ್ಣ. ಸಪೋರ್ಟ್ ಚೆನ್ನಾಗೈತಿ ಇದು. ಇದು ಒಂಥರ ಸ್ಪೆಷಲ್ ಕುರಿ ಅಣ್ಣ ನಮ್ಮ ರೂಮಲ್ಲಿ. ರಾಮಾಚಾರಿ ಅಂತ ಹೇಳ್ಬಿಟ್ಟಣ ಈ ಕುರಿ. ರಾಮಾಚಾರಿ ಅಂತ ಹೇಳಿ ಒಳ್ಳೆ ಸೈಜ್ ಇದೆ ಅಲ್ಲ. ರಾಮಾಚಾರಿ ಅಂತ ಹೇಳ್ಬಿಟ್ಟಣ. ಇದು ನಮ್ಮ ಅಣ್ಣವರ ಮಗ ಒಬ್ಬ ನಿಧಾನಣ್ಣ, ರಾಹುಲ್ ಅಣ್ಣ ಅಂತಣ್ಣ. ಅವ್ರ ಮಗ ಒಬ್ಬ ಕರ್ಣ ಅಂತ ಇದ್ರಣ್ಣ. ಅವ್ನ ಫೇವ್ರೇಟ್ ಕುರಿ ಇದು. ಇದನ್ನು ಬಹಳ ಜನ ಕೇಳ್ತಿದ್ದಾರೆ. ಆ ಕಾರಣಕ್ಕೂ ಅದು ಒಂದು. ಎಷ್ಟು ತಗೊಂಡ್ಬಂದಿದ್ರಿ ಅಣ್ಣ? ಈ ಕುರಿ ತಗೊಂಡಿದ್ದು 1,10,10,000 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ. ಈಗ ಎಷ್ಟು ಕೇಳಿದಾರೆ? ಕೇಳಿದಾರೆ ಅಣ್ಣ? ಕೇಳಿದಾರಣ್ಣ ಈ ಮರಿನ. ಕೊಟ್ಟಿಲ್ಲ ಅಣ್ಣ. ಇದನ್ನು 3 ಲಕ್ಷ 3.5 ಲಕ್ಷ ತನಕ ಕೇಳಿದಾರೆ. ನಾವು ಕೊಟ್ಟಿಲ್ಲ. ಆ ಕಾರಣಕ್ಕೂ ಕುರಿ ಕೊಡಲ್ಲ ಅಂತ ಹೇಳಿ ನಿಂತ್ಕೊಂಡಿದ್ವಿ. ಇವಂದೇ ಫೇವ್ರೇಟ್ ಮರಿ ಅಣ್ಣ ಇದು. ಇವನ್ ಕರ್ಣ. ನಿಂದೆ ಕಣ, ನಿಂದೆ. ಇವಂದೇ ಫೇವ್ರೇಟ್ ಮರಿ ಅಣ್ಣ ಇದು. ಅವನಿಗೆ ಅದು ಏನು ಮಾಡಲ್ಲ ಅಣ್ಣ. ಅವನಿಗೆ ಅವಂದೇ ಫೇವ್ರೇಟ್ ಮರಿ ಇದು. ಅವ್ರು ಯಾರು ಒಂಚೂರು ಭಯ ಇಲ್ಲ ಇವರಿಗೆ, ಒಂಚೂರು ಭಯ ಇಲ್ಲ. ಆಡ್ಸೋ ಕುರಿನ ಲೈವ್ ವೇಟ್ ತೂಕ ಮಾಡಬಾರ್ದಣ್ಣ. ಅದನ್ನ ಹೇಳಬಾರ್ದು, ಅದಕ್ಕೆ ಹೇಳೋದು ಅಣ್ಣ. ಇದು ಒಂದು ಒಡಕೊಂಬ್ ಕಡ್ಲ ಅಂತ ಅಣ್ಣ. ಇದು ನಮ್ಮ ಹತ್ರ ಬಂದು ಒಳ್ಳೆ ಆಟ ಆಡೈತಣ್ಣ. ಒಳ್ಳೊಳ್ಳೆ ಟಾಪ್ ಅಂಡ್ ಟಾಪ್ ಮರಿಗಳಿಗೆ ಹೊಡೆದೈತಣ್ಣ ಇದು ಮರಿ. ಇದನ್ನ ನಾವು ತರಕಂತ ಹೋದಾಗ 85,000 ರೂಪಾಯಿ ಕುರಿ ಮುಗ್ದಿತ್ತಣ್ಣ. ಇದು ನಮಗೆ ಮುಗ್ದಿರೋದು 85,000ಕ್ಕೆ. ಪ್ರೆಸೆಂಟ್ ಇದ್ರ ರೇಟು 2-2.5 ತನಕ ಕೇಳ್ತಿಯಾರಣ್ಣ. ಕೊಟ್ಟಿಲ್ಲ ನಾವು. 2-2.5 ಅಣ್ಣ. ಇದು ನಮ್ಮ ಹತ್ರ ಬಂದು ಒಂದು 6-7 ಕಣ ಆಗೈತಣ್ಣ. ಇದು 6-7 ಕಣ ಆಗಿದೆ ಅಣ್ಣ ಪ್ರೆಸೆಂಟ್. ನೆಕ್ಸ್ಟ್ ಅಣ್ಣ ಇದು ಮದಕರಿ ಅಂತ ಹೇಳಿ. ಮದಕರಿ ಅಂತ ಹೇಳಿ ನಾವು ಕರೆಯೋದು ಪೆಟ್ ನೇಮ್ ಇದಕ್ಕೆ ಅಣ್ಣ. ಇದು ಬಹಳ ಚೆನ್ನಾಗಿ ಆಡೈತಣ್ಣ ಮರಿ. ಇಲ್ಲಿ ನಮ್ಮ ರಾಬರ್ಟ್ ಕಣದಲ್ಲಿ ಆಡಿದ್ ನೋಡಿ ನಮ್ದು ರಾಮಾಚಾರಿಗೆ ಇದು ಬಹಳ ಚೆನ್ನಾಗಿ ಆಡ್ತಾನ. ಆ ರೀಸನ್ಗೋಸ್ಕರ ಇಲ್ಲೇ ಅಪೋಸಿಟ್ ಆಡ್ಸಿದ್ರೆ ಅದು ಬೇರೆ ಹತ್ರ ಇದ್ದಾಗ ಆಡಿತ್ತ, ಚೆನ್ನಾಗಿ ಆಡಿತ್ತು ಅಂತೇಳಿ ನಾವು ತಗೊಂಡಿದ್ವಿ. ಇದು ನಮ್ಮ ಮದಕರಿ ಅನಿಲ್ ಅಣ್ಣವರು ಕೊಡ್ಸಿದ್ದಣ್ಣ ನಮಗೆ. ಬಹಳ ಚೆನ್ನಾಗಿ ಆಡ್ತೈತಣ್ಣ ಮರಿ. ಇವೆಲ್ಲ ಗಾಯಗಳೆಲ್ಲ ಅಣ್ಣ ಅದು ಆಡಿ ಆಗಿರೋದಣ್ಣ. ರೀಸೆಂಟ್ ಆಗಿ ಆಡ್ಸಿದ್ವಿ, ಆಡಿ ಆಗಿರೋದು. ರೀಸೆಂಟ್ ಆಗಿ ಕೊಕ್ನೂರ್ ಕಣದಲ್ಲಿ ಒಂದ್ ಕಣ ಫಸ್ಟ್ ಆಗೈತಣ್ಣ. ನಮ್ಮ ಹತ್ರ ಬಂದು 1 ಕಣ ಆಗೈತಣ್ಣ. ಇನ್ನು ಉಳಿದ ಕಣದಲ್ಲಿ ಹಾಕಿದ ಕಣದಲ್ಲೆಲ್ಲ ಸೆಮಿಫೈನಲ್ ತನಕ ಹೋಗಿ ಕಟ್ ಆಗೈತಣ್ಣ. ಬಹಳ ಚೆನ್ನಾಗಿ ಆಡ್ತೈತೆ ಕುರಿ. ಯಾರು ಎದುರಲ್ಲ ಅಣ್ಣ ಮಕ್ಕಳು. ಓಕೆ ನೆಕ್ಸ್ಟ್ ಇದ್ರ ಬಗ್ಗೆ ಆಮೇಲೆ ಬರೋಣಂತೆ ಅಣ್ಣ. ಅದು ಸಪ್ರೇಟ್ ಮಾಡೋಣ. ಅಣ್ಣ ಇದು ಚೋಟು ಅಂತ ಹೇಳ್ಬಿಟ್ಟು. ಚೋಟು ಇದನ್ನ ಏನ್ ರೀಸನ್ ತಂದಿದ್ದು ಅಂದ್ರೆ ನಮ್ಮ ಹತ್ರ ಒಂದು ಮರಿ ಇತ್ತಣ್ಣ. ಸೇಮ್ ಇದೇ ತರ ಇತ್ತಣ್ಣ ಕುರಿ. ಅದು ಕರೆಮಂಗ್ ಕಣದಲ್ಲಿ ಆಡ್ಬೇಕಾದ್ರೆ ಸ್ಪಾಟಲ್ಲೇ ಅದು ಹೊಡ್ತಕ್ಕೆ ಇದಾಗಿ ಕುರಿ ತೀರ್ಕಂತಣ. ಆ ನೆನಪಿಗೋಸ್ಕರ ತಂದಿದ್ದಣ. ಅದು ಏನ್ ಆಡ್ತಿತ್ತಲ್ಲಣ್ಣ ಆ ಆಟ ಇದು ಉಳಿಸ್ಕೊಂಡ್ ಬರ್ತೈತಣ್ಣ. ಈಗ ಆ ಹೆಸರು ಇದು ಉಳಿಸ್ತೈತಣ್ಣ. ಅಷ್ಟೇ ಚೆನ್ನಾಗಿ ಆಡ್ತೈತೆ. ಆ ಹೆಸರು ಏನಿತ್ತಣ್ಣ, ಯಾವ ಕಾರಣಕ್ಕೂ ಆ ಹೆಸರು ಹಾಳಾಗೋದಕ್ಕೆ ಬಿಟ್ಟಿಲ್ಲ ಅಣ್ಣ. ಇದು ಅದೇ ತರ ಆಡ್ಕೊಂಡು ಆ ನೆನಪಿ ತಂದಿದ್ ಕುರಿ ಅದೇ ಹೆಸರು ಉಳಿಸ್ಕೊಂಡ್ ಬರ್ತೈತೆ. ಗುಂಡ ಅಂತೇಳಿ, ಆಡಿಯಸ್ ಗುಂಡ ಅಂತ.
ಇಲ್ಲೇ ಭಾಷಾನಗರದಲ್ಲಿ ಕುರಿ ತಗೊಂಡಿದ್ದಣ್ಣ ನಾವು. ಹಾಂ ಹಾಂ ಇದು 4 ಕಲ್ಲಲ್ಲಿ ನೋಡಿದ್ವಣ, ಭಾಳ ಚೆನ್ನಾಗಿ ಆಡಿತ್ತು ಕುರಿ, ಭಾಳ ಚೆನ್ನಾಗಿ ಆಡಿತ್ತು. ಆ ರೀಸನ್ಗೋಸ್ಕರ 6 ತಗೊಂಡ್ವಣ. ನಮ್ಮ ಹತ್ರ ಬಂದಾದ ಮೇಲೆ 2 ಕಣ 3 ಕಣ ಆಯ್ತಣ್ಣ ಕುರಿ, ಭಾಳ ಚೆನ್ನಾಗಿ ಆಡೈತಣ್ಣ ಇದು ಕುರಿ. ಈಗ 8 ಅಲ್ಲ, ಈಗ ರೀಸೆಂಟಾಗಿ ಆಡಿಸಿದ್ದೀರಾ ಅನ್ಕೊಂತೀನಿ. ರೀಸೆಂಟಾಗಿ ಆಡ್ಸಿದೀವಣ, ಎಲ್ಲವೂ ಈಗ ರೀಸೆಂಟಾಗಿ ಆಡಿರೋಂಥ ಕುರಿಗಳೇ ಅಣ್ಣ. ಈಗ ಇದು ಭಾಳ, ಇದು 2 ಕುರಿ ಕಟ್ಕೊಂಡಿವಣ. ಇದನ್ನು ನಾವು ಹನುಮ ಅಂತ ಹೇಳಿ, ಇದು ಹೆಂಗೆ ಅಂತ ಹೇಳಿದ್ರೆ ಎಲೆ ಮಿರದ ಕಾಯಿ ಅಣ್ಣ. ನಮಗೆ ಕಷ್ಟ ಇದ್ದಾಗ ಇದು ಕಣ ಮಾಡುತ್ತೆ. ಹಾಂ ಹಾಂ ನಮ್ಮ ಕುರಿ ಕಣ ಹಾಕಿಲ್ಲ ಅಂದಿದ್ದ ಟೈಮ್ನೇ ಕಣ ಮಾಡುತ್ತೆ. ಅದು ಯಾವಾಗ ಕಣ ಮಾಡುತ್ತೋ ಗೊತ್ತಿಲ್ಲ, ಒಟ್ಟು ಕೈ ಹಿಡಿಯುತ್ತೆ ನಿಮಗೆ. ಕೈ ಹಿಡಿಯುತ್ತೆ. ನಾವೆಲ್ಲ ಕುರಿಗಳು ನಮ್ಮ ಓಡ್ತಿದ್ದಾವೆ ಒಂದು ಟೈಮ್ನಾಗೆ ಇದು ಎದ್ದು ನಿಂತು ಕೈ ಹಿಡಿದು ಕಣ ಮಾಡಿರೋಂಥ ಕುರಿ ಅಣ್ಣ. ಹೆಸರೇನಂದ್ರಿ? ಹನುಮ ಅಂತ ಅಣ್ಣ. 280 260 280 ತನಕ ಕುರಿ ಕೇಳಿದ್ರೆ ಕೊಟ್ಟಿಲ್ಲ ಅಣ್ಣ. ನಮ್ಮವೆಲ್ಲ ಈಗ ಆಲ್ಮೋಸ್ಟ್ ಅಲ್ಲಿ ಇರೋದು ಕುರಿಗಳು ಟಾಪ್ ಕುರಿಗಳು ಇದಾವಣ್ಣ. ಬಟ್ ಏನು ಅಂತ ಹೇಳಿದ್ರೆ ನಾವು ಆತ್ಮೀಯವು, ನಮ್ಮ ಹತ್ರ ತೂಕ ಇರಲ್ಲ ಕುರಿಗಳು. ನಮ್ಮ ತೂಕ ಇಲ್ಲ ಅಣ್ಣ, ಫ್ಯಾಟ್ಲೆಸ್ ನಮ್ದು ಏನಿದ್ರು. ಫಿಟ್ನೆಸ್ ಫ್ಯಾಟ್ನೆಸ್ ಬರ್ತಿ ಹೊಡಿತಿತ್ತಣ್ಣ. ಈಗ ಸಣ್ಣ ಹುಡುಗರು ಸಮೇತ ಮುಟ್ತಾರೆ ನೋಡ್ರಿ ಸಿಚುವೇಶನ್ ಅಣ್ಣ. ಇದು ಹುಚ್ಚ ಅಂತ ಹೇಳ್ಬಿಟ್ಟು, ಇದು ಹುಡುಗಿರಿ ಅನಿಲ್ ಅಣ್ಣರ ಹತ್ರ ಕುರಿ ಇತ್ತು. ಅವ್ರಿದ್ದ ನಾವು 160 ಕುರಿ ತಗೊಂಬಂದಿದ್ವಣ್ಣ. ಇದು ಕುರಿ ಬಾಳ ಮುಂಗೋಪಿ ಕುರಿ ಅಣ್ಣ. ಇದು ಈಗ ನೋಡ್ರಿ ಸಣ್ಣ ಹುಡುಗರು ಸಮೇತ ಕಾಲ್ ನೋವಾಗಿರೋದಕ್ಕೆ ಸಣ್ಣ ಹುಡುಗರು ಸಮೇತ ಅದನ್ನ ಮುಟ್ಟ ತರ ಮಿಟ್ಕೊಂಡೈತದ. ಏನಾಗಿದೆ ಕಾಲೇನ? ರೀಸೆಂಟ್ ಅಲ್ಲಿ ಹೊಳಲ್ಕೆರೆ ಕಣದಲ್ಲಿ ಕುರಿ ಆಡ್ಬೇಕಾದ್ರೆ ಸೆಮಿಫೈನಲ್ ಅಲ್ಲಿ ಒಂದ್ ಸ್ವಲ್ಪ ಕಾಲಿ ಕೊಡ್ತಾ ಬಿದ್ದು ಕಾಲ್ ನೋವಾಗೈತಣ್ಣ. ಡಾಕ್ಟ್ರಿಗೆಲ್ಲ ತೋರಿಸಿದ್ವಣ್ಣ. ಇನ್ನೊಂದು 15 ದಿವಸ ರೆಡಿ ಆಗುತ್ತೆ ಅಂತ ಹೇಳಿದಾರೆ ಡಾಕ್ಟರ್. ಇನ್ನೊಂದು 15 ದಿವಸ ರೆಡಿ ಆಗುತ್ತಣ್ಣ ಕಾಲ್. ಮತ್ತೆ ಹೊರಗಡೆ ಕುರಿಗಳು? ಹೊರಗಡೆ ಇನ್ನು ತುಂಬಾ ಇದಾವೆ. ಇದೊಂದು 6 ಈಗ ರೀಸೆಂಟ್ ಆಗಿ 1 ವಾರ ಆಯ್ತಣ್ಣ ತಾಮಂದ್ ಇದನ್ನು ಕುರಿನ ಅಣ್ಣ. ಇದು ಭಾಳ ಚೆನ್ನಾಗಿ ಆಡೈತಣ್ಣ. ಚೆನ್ನಾಗಿ ಆಡಿರತ್ತೆ. ಈಗ 1 ವಾರದಿಂಚೆ ತಾಮಂದಿವಣ್ಣ. ಕಣ ಆಗೈತಿ ಇದು ಕುರಿ. ಹೊಸ್ತಾಗಿ ತಂದಿರೋದ ಇದು? ಹ್ಞೂ ಅಣ್ಣ, ಹೊಸ್ತಾ ತಾಮಂದಿ. ಎಷ್ಟಕ್ಕೆ ತಂದಿದ್ದೀವಿ ಅಣ್ಣ? ಈ ಕುರಿನ ನಾವು 65,000 ತಾಮಂದಿವಿ. 65,000 ಅಣ್ಣ. 6 ಐತಣ್ಣ. 6 ಹೊಸಬಾಯಿ ಅಣ್ಣ. ಇನ್ನು ಈಗೆಲ್ಲ ಹಾಕೊಂಡೈತೆ. ಕೆಲವೊಂದು ಕುರಿಗಳು ಹೊಸ್ದಾಗಿ ಬಂದಿದಾವಣ್ಣ ರೂಮಾಗೆ. ಯಾವನು ಕಣಕ್ಕೆ ಹಾಕಿಲ್ಲ, ಹಾಕ್ತಿವಿ. ಎಲ್ಲ ಕೇಳಿದ್ರೆ ಕೊಡಂಗೆ ಇದೀರಾ ನೀವು? ಅಣ್ಣ ಕೆಲವೊಂದು ಕುರಿಗಳು ಕೊಡ್ತೀವಣ್ಣ, ಕೆಲವೊಂದು ಕುರಿಗಳು ಕೊಡಲ್ಲ. ಓಕೆ, ಇದು ಆಟಾಡ್ಸ್ಬಿಟ್ಟು ಆಮೇಲೆ ಕೊಡ್ತೀರಾ? ಅಣ್ಣ ಇದು ಬೇಕಾದ್ರೆ ಆಡಿಸ್ತೀವಣ್ಣ. ನಮ್ಮ ರೇಟ್ ಬಂದರೆ ಕೊಡ್ತೀವಿ ನಾವು. ಓಕೆ, ಎಷ್ಟು ಕೊಡ್ಬೋದು ನೀವು ನೆಕ್ಸ್ಟ್? ಮುಂದೆ ಗೊತ್ತಿಲ್ಲ ಅಣ್ಣ, ನಾವು ಕಣಕ್ಕೆ ಹಾಕಿ ಡಿಸೈಡ್ ಮಾಡಿದಾಗೆ ಅದು. ಇದು ಹೊಸ್ದಾಗಿ ಬಂದಿರೋಂಥ ಮರಿ ಅಣ್ಣ ನಮ್ಮ ರೂಮಿಗೆ. ಎದ್ದಳಲಿ ಇಲ್ಲ, ಇದು ಹೊಸ್ದಾಗಿ ಬಂದಿರೋಂಥ ಮರಿ ಅಣ್ಣ. ಇದು 8 ಈಗ 1 ಹಾಕೊಂಡೈತಣ್ಣ ಹೊಸಬಾಯಿ. ಇದು ಭಾಳ ಚೆನ್ನಾಗಿ ಆಡೈತಣ್ಣ 6 ಅದಕ್ಕೆ ತಾಂಬಂದಿದ್ದೀವಿ. ನೋಡ್ಬೇಕು ಇನ್ಮೇಲೆ ಅಣ್ಣ. ಇದಕ್ಕೆ ಹುಷಾರಿಲ್ಲ ಅಣ್ಣ, 4 ಹೊಸ್ದಾಗಿ ತಾಂಬಂದಿದ್ದೀವಿ ಅಣ್ಣ ಇದನ್ನು ಮರಿನ. ಇದು ಭಾಳ ಚೆನ್ನಾಗಿ ಆಡೈತಣ್ಣ ಮರಿ. 4 ಕಣನೂ ಆಗೈತೆ, ಅದಕ್ಕೆ ತಾಂಬಂದಿದ್ದೀವಿ. ಇದಕ್ಕೆ ಹುಷಾರಿಲ್ಲ ಅಣ್ಣ, ಒಂದು ಸ್ವಲ್ಪ ಬೇದಿ ಮಾಡ್ಕೊಂತೈತೆ ಕುರಿ. ಒಂದು ಸ್ವಲ್ಪ ಹುಷಾರಿಲ್ಲ, ಅದೇನೇನು ಟ್ರೀಟ್ಮೆಂಟ್ ಮಾಡ್ಬೇಕು ಮಾಡ್ತಾ ಇದೀವಣ್ಣ. ಈಗ ತಗೊಂಬಂದು 2 ದಿವಸ ಆಗೈತಣ್ಣ. ಹುಷಾರಿಲ್ದಂಗೆ ಆಗೈತೆ. ಒಂದು ಸ್ವಲ್ಪ ಆರಾಮ ಆಗ್ಬೇಕದು. ಆರಾಮಾಗಿದ್ಮೇಲೆ ಅದನ್ನು ಕಣಕ್ಕೆ ಹಾಕ್ತೀವಿ ಅಣ್ಣ. ಇದು ಹೈಟ್ ಕಮ್ಮಿ ಫೈಟ್ ಜಾಸ್ತಿ. ಹೈಟ್ ಕಮ್ಮಿ ಫೈಟ್ ಜಾಸ್ತಿ. ನಾನು ಅನ್ನೋ ಮರಿಗೆ ಇದು ಬಿಟ್ಟೇ ಇಲ್ಲ ಅಣ್ಣ ಇದುವರೆಗೂ. 4 ಅಣ್ಣ ನಾವು ತಾಂಬಂದಿರೋದು. 4 ಇದು 4 ಇದನ್ನು ತಾಂಬಂದಾಗ ಕೆಲವೊಬ್ರು ಮಾತಾಡಿದ್ರಣ್ಣ, ಕೊಂಬಿಲ್ಲ, ಸೈಜ್ ಇಲ್ಲ, ತೂಕಿಲ್ಲ, ಹಂಗೆ ಹಿಂಗೆ ಅಂತ. ಬಟ್ ಇದ್ರ ತಾಕತ್ತು ಜನಕ್ಕೆ ಇವಾಗ ಗೊತ್ತಾಗೈತೆ. 8 ಬಿದ್ದಾದ ಮೇಲೆ ಗೊತ್ತಾಗೈತೆ ಇದ್ರ ತಾಕತ್ತು ಅಣ್ಣ. ನಮ್ಮ ರೂಮಲ್ಲಿ ಯಾವ ಕುರಿಗಳು ಹುಡುಗರಿಗೆ ಹೊಡಿಯೋದು ಇನ್ನೊಂದು ಮತ್ತೊಂದು ಮಾಡೋದೇ ಇಲ್ಲ ಅಣ್ಣ. ನೋಡೋಣ, ಆ ಸಣ್ಣ ಹುಡುಗರು ಹಿಡ್ಕೊಂಡ್ರು ಒಂದು ಹೊಡ್ತಾ ಹೊಡಿಯಲ್ಲ ಕುರಿಗಳು. ಆಟ ಆಡ್ತಾರೆ ಅದ್ರ ಹತ್ರ, ಅದ್ರ ಮೇಲೆ ಮಲ್ಕಂತಾರೆ. ಈ ಕುರಿ ನಾವು ತಂದಿದ್ದು 48,000 ತಾಂಬಂದಿದ್ವಿ ಅಣ್ಣ. 48 ಸಾರಿ ಅಣ್ಣ, 58,000 ಕುರಿ ತಂದಿದ್ದು. 58 ತಂದಿದ್ದು. ಆವಾಗಿನ ಟೈಮ್ನೇ ಬೈದ್ರಣ್ಣ, 58,000 ಅದಕ್ಕೆ ಬಂಡವಾಳ ಹಾಕಿದ್ರಲ್ಲ, ಅದ್ರಲ್ಲಿ ಏನೈತೆ ಅಂತ ಹೇಳಿ. ಅವ್ರಿಗೆ ಈಗ ಗೊತ್ತಾಕೈತೆ. ಅದೇ ವ್ಯಕ್ತಿಗಳು ಈಗ ಬಂದು ಪ್ರೆಸೆಂಟ್ 110, 120 ಕುರಿ ಕೇಳ್ತಿದ್ದಾರೆ. ಇದನ್ನ ಇನ್ನು ಕೊಟ್ಟಿಲ್ಲ ನೀವು? ಕೊಟ್ಟಿಲ್ಲ. ಎಷ್ಟಕ್ಕೆ ಬಂದ್ರೆ ಕೊಡ್ತೀರಾ ಅಣ್ಣ? 160 ಮೇಲೆ ಬಂದ್ರೆ ಬಿಡ್ತೀವಿ, ಒಳಗಡೆ ಕೊಡಲ್ಲ. 1,60,000 ರೂಪಾಯಿ ಕಣ ಆಡಿದಲ್ಲ ಇದು ಅಣ್ಣ. ನಮ್ಮ ಹತ್ರ ಬಂದು 4 3 ಕಣ, 6 2 ಕಣ, 8 ಬಂದಾಗ ಕಣ ಆಗಿಲ್ಲ ಅಣ್ಣ. ಕಣ ಆಗಂತ ಮರಿಗಳಿಗೂ ಬಿಟ್ಟಿಲ್ಲ. ಗೈಸ್ ಇನ್ನೂ ಇದೆ, ಇನ್ನೂ ನಾನು ನೋಡ್ತಾನೆ ಇದೀನಿ ಕುರಿಗಳು. ಇವನ್ ಮಾಡಿಲ್ಲ ಇದ್ದಾರೆ. ಇನ್ನೂ 2-3 ಕುರಿ ಇದೆ, ತೋರಿಸ್ತೀನಿ ಕಡೆ. ಹಾಂ, ಏನು ಬೇಕು? ಹಾಂ, ತೋರಿಸ್ತೀನಿ. ಯೂಟ್ಯೂಬ್ ಬರ್ತೀಯಾ? ತೋರಿಸ್ತೀನಿ. ಮುಂದಿನ 1.5 ತಿಂಗಳಾಗೈತಣ್ಣ. 1.5 ತಿಂಗಳಲ್ಲಿ ನಮ್ಮ ಹತ್ರ 2 ಕಣ ಆಗೈತಣ್ಣ ಕುರಿ. 2 ಕಣ ಆಗೈತಣ್ಣ. 75,000 ಕೊಟ್ಟು ಕುರಿ ತಗೊಂಡಿದ್ವಣ್ಣ. ಈಗ 1.5 ತಿಂಗಳಲ್ಲಿ ಕುರಿ 2 ಕಣ ಮಾಡೈತಣ್ಣ ನಮ್ಮ ಹತ್ರ ಬಂದು. ಕಣದಲ್ಲಿ ಎಷ್ಟು ಏನೇನು ಯಾವ್ಯಾವ ಗೆದ್ದಿದೆ? ಏನಾದ್ರು ಗೆದ್ದಿದೆ ಕಣದಲ್ಲಿ? ಅಣ್ಣ 2 ಕಣ ಥರ್ಡ್ ಆಗೈತಣ್ಣ. ಕ್ಯಾಶ್ ಏನು ಗೆದ್ದಿಲ್ಲ ನಮ್ಮ ಹತ್ರ ಬಂದು. ಟ್ರೋಫಿ ಬಂದೈತಣ್ಣ.
ಟ್ರೋಫಿ ಬಂದಿದೆ. ಇಲ್ಲೇ ಇದಾವಣ ಟ್ರೋಫಿಗಳು ಇನ್ನೂ ತುಂಬಾ ಇದಾವಣ. ಅದು ಕುರಿ ಕಟ್ಟೋದಕ್ಕೋಸ್ಕರನೇ ಒಂದ್ ಸಪ್ರೇಟ್ ಮನೆ ಮಾಡ್ಕೊಂಡ್ಬಿಟ್ಟೈತಣ್ಣ. ಮನೆ ಇದ್ದಿದ್ನ ಇದನ್ನ ಬೇರೆಯವ್ರ ಬಾಡಿಗೆ ಇದ್ರಣ, ಬಾಡಿಗೆ ಇದ್ದಾರನ್ನ ಬಿಡಿಸಿ ಕುರಿ ಕಟ್ಟೋದಕ್ಕೋಸ್ಕರನೇ ಜಾಗ ಮಾಡ್ಕೊಂಡೈತೆ. ಕುರಿ ಕಟ್ಟಕ್ಕೆ ಒಂದ್ ಮನೆ ಮಾಡ್ಕೊಂಡೈತಣ್ಣ. ಬಾಡಿಗೆ ಇದ್ರಣ ಇಲ್ಲಿ ಅವ್ರನ್ನ ಬಿಡಿಸಿ ಕುರಿ ಕಟ್ಟಕ್ಕೋಸ್ಕರನೇ ಜಾಗ ಮಾಡ್ಕೊಂಡ್ರಿ. ಕುರಿ ಮೇಲೆ ಎಷ್ಟು ಪ್ರೀತಿ? ಕುರಿ ಮೇಲೆ, ಮೂಗ್ ಪ್ರಾಣಿ ಮೇಲೆ ಅಷ್ಟು ಪ್ರೀತಿ ಅಣ್ಣ. ನಮ್ಮ ರೂಮ್ ನಲ್ಲಿ ಅವೆಲ್ಲ ಕುರಿಗಳು ಒಂಥರ ಆದ್ರೆ ಈ ಕುರಿ ಒಂಥರ ಅಣ್ಣ. ಯಾವ ಕಾರಣಕ್ಕೂ ಮನುಷ್ಯನ ಹತ್ರ ಬಿಟ್ಕೊಳಲ್ಲ. ಅದಕ್ಕೋಸ್ಕರನೇ ಇದನ್ನ ಸಪ್ರೇಟ್ ಹಾಕೋದಿದ್ವಿ. ಅಷ್ಟು ಡೇಂಜರ್. ಡೇಂಜರ್. ಯಾಕಂದ್ರೆ ಸಣ್ಣ ಮಕ್ಳು ಇರ್ತಾರಲ್ಲ, ಅವ್ರು ಎಲ್ಲಾ ಕುರಿಗಳ್ನು ಒಂದೇ ತರ ಅನ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಇದು ಸ್ಪೆಷಲ್ ಕುರಿ, ಹತ್ರ ಬರಲ್ಲ, ಯಾರನ್ನೂ ಬಿಟ್ಕೊಳಲ್ಲ. ಇದು ರೀಸೆಂಟ್ ಆಗಿ ಆಡಿ ಡೂಬ್ ಎಲ್ಲ ಕಿತ್ಕೊಂಡು ಹೋಗೈತೆ. ಇಷ್ಟೊತ್ತು ನೋಡಿದ್ದೆಲ್ಲ ಕುರಿಗಳು ಇವಾಗ ನೋಡ್ತಿರಲ್ಲ ಅದು ಮೇನ್ ಕುರಿ. ಅಣ್ಣ ನಿಮ್ ಯೂಟ್ಯೂಬ್ ಚಾನಲ್ ಫೇಮಸ್. ಇವಾಗ ನೋಡ್ತಿರೋ ಕುರಿನೇ ಇಂಪಾರ್ಟೆಂಟ್. ಬನ್ನಿ ನೋಡೋಣ ಯಾವ ಕುರಿ ಅಂತ. ಅಣ್ಣ ಹೇಳ್ರಿ. ಅಣ್ಣ ನಮ್ಮ ಹತ್ರ ಫೇಮಸ್ ಕುರಿ ಇದೆ ಅಣ್ಣ. ಬೆಣ್ಣೆಪೇಟೆ ಜೀವನ್ ರಥ ಬ್ರ್ಯಾಂಡ್ ಏನೈತಣ್ಣ ಅಣ್ಣ, ಅದು ಉಟ್ಕೊಳಕ್ಕೆ ಈ ರೇಂಜಿಗೆ ಬರೋದಕ್ಕೆ ಕಾರಣ ಇದೆ ಅಣ್ಣ. ಅಂತ ವಿಶೇಷ ಏನಿದೆ, ಅಂತ ಸ್ಪೆಷಲ್ ಏನು ಅಣ್ಣ? ಅಂತ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಅಣ್ಣ, ನಾವು ಫಸ್ಟ್ ಟೈಮು ಒಂದು ಕುರಿಗೆ ದೊಡ್ಡ ಬಂಡವಾಳ ಹಾಕಿದ್ದು ಅಂದ್ರೆ ಇದಕ್ಕೆ. ಎಷ್ಟು? 1,10,000 ರೂಪಾಯಿ. ಇದೇ ಕುರಿಗೆ ದೊಡ್ಡ ಬಂಡವಾಳ ಹಾಕಿದ್ದು. ಹಾಕಿದ ಕುರಿನೇ ನಮ್ ಕೈ ಹಿಡ್ದಿದ್ದು. ಈ ಕುರಿನೇ ನಮ್ಮ ಹೆಸರು ಬೆಳೆಸಿದ್ದು, ಹೆಸರು ಉಳಿಸಿದ್ದು. ಅಂತ ಸ್ಪೆಷಲ್ ಕುರಿ ಅಣ್ಣ. ಇದನ್ನ ಒನ್ಸ್ ಅಪಾನ್ ಎ ಟೈಮು ಹೈದರಾಬಾದ್ನವರು 8 ಲಕ್ಷ ತನಕ ಕುರಿ ಕೇಳಿದ್ದಾರೆ. 8 ಲಕ್ಷ ತನಕ ಕುರಿ ಕೇಳಿದ್ದಾರೆ, ಕೊಟ್ಟಿಲ್ಲ. ಆನ್ ದಿ ಸ್ಪಾಟ್ 5 ಲಕ್ಷ ಕ್ಯಾಶ್ ಇಡ್ಕೊಂಬಂದು ಮನೆ ಮುಂದೆ ನಿಂತ್ಕೊಂಡಾರಣ, ಅಂದ್ರೂ ಕುರಿ ಕೊಟ್ಟಿಲ್ಲ. ಸ್ಪಾಟ್ ಅಣ್ಣ, ಇಲ್ಲೇ ಗೇಟ್ ಹತ್ರ ಬಂದು ನಿಂತ್ಕೊಂಡಾರೆ. 5 ಲಕ್ಷ ರೂಪಾಯಿ ದುಡ್ಡು ಇಟ್ಕೊಂಡು ಕ್ಯಾಶ್ ಕೊಟ್ಟಿಲ್ಲ ಅಣ್ಣ. ಎಷ್ಟು ಕಣ ಆಡಿದೆ, ಏನೇನು ಫೇಮಸ್ ಆಗಿರೋ ಕಣ ಯಾವುದು ಅಣ್ಣ? ನಮ್ಮ ಹತ್ರ ಬಂದು ಇದು ಕುರಿ ಬೇಜಾನ್ ಕಣ ಆಡಿದೆ ಅಣ್ಣ. ತುಂಬಾ ಕಣ ಆಡಿದೆ. ಒಂದು 10-15 ಕಣದ ಮೇಲೆ ಆಡಿದೆ ಅಣ್ಣ. 10-15 ಕಣದ ಮೇಲೆ ಆಡಿದೆ. ಇನ್ನೂ ಜಾಸ್ತಿನೇ ಆಡಿದೆ ಅಣ್ಣ. 20 ಕಣದ ಮೇಲೆ ಆಡೈತೆ ಅನ್ಸುತ್ತೆ. ಬಟ್ ನಮ್ಮ ಹತ್ರ ಬಂದು ಕಣ ಆಗಿರೋದು ಒಂದು 12-13 ಕಣ ಆಗೈತೆ ಅಣ್ಣ ಕುರಿ. ಯಾವುದೋ ರೇರ್ ಕಣದಲ್ಲ ಅಣ್ಣ, ಇದು ಆಡ್ಲಿಲ್ಲಂಗೆ ಓಡೋಗಿರೋದು. ಅದು ಏನು ಅದಕ್ಕೆ ಡೂಬಿಂದು ಸಮಸ್ಯೆ ಇದ್ದಾಗ ಇದೇನೈತಲ್ಲಣ್ಣ, ಬರೀ ತೋರಿಸ್ತೀನಿ. ಇದೈತಲ್ಲಣ್ಣ, ಇದಿಂದ್ರದ್ದು ಬಹಳ ಪ್ರಾಬ್ಲಮ್ ಇತ್ತಣ್ಣ. ಇದ್ರ ಡೂಬಿಂದು. ಈ ಡೂಬಿನ್ ಪ್ರಾಬ್ಲಮ್ ಯಾವಾಗ ಕ್ಲಿಯರ್ ಆಯ್ತು, ಕುರಿ ಮತ್ತೆ ಆಟ ಶುರು ಮಾಡ್ಕಂತ. ಅದು ಡೂಬಿನ್ ಪ್ರಾಬ್ಲಮ್ ಇದ್ದಿದ್ದಕ್ಕೆ ಕುರಿ ಆಡ್ತಿದ್ದಿಲ್ಲ. ಬಹಳ ಜನ ಏನ್ ಹೇಳ್ತಿದ್ರು, ಅದು ಆಪ್ ಆಗೈತೆ, ಕುರಿ ಆಡಲ್ಲ, ಮುಗೀತೋದ್ರ ಕತೆ, ಅದು ಕಲೆ ಹಂಗಾತು ಹಿಂಗಾತು ಮಾತಾಡೋರು ತುಂಬಾ ಮಾತಾಡೋರಣ್ಣ. ಬಟ್ ಇದು ಅವ್ರಿಗೆಲ್ಲ ಮೊನ್ನೆ ರೀಸೆಂಟ್ ಆಗಿ 2 ಕಣ ಆಗಿ ಮತ್ತೆ ಅವ್ರಿಗೆ ಏನಂತ ಉತ್ತರ ತೋರ್ಸೈತೆ, ಉತ್ತರ ಕೊಟ್ಟೈತೆ. ನೀವು ಇಲ್ಲಿಂದ ಹೊರಗಡೆ ಏನಾದ್ರು ಕಳಿಸಿದ್ರಾ, ಇಂಪೋರ್ಟ್ ಮಾಡಿಸಿದ್ರಲ್ಲ, ಎಕ್ಸ್ಪೋರ್ಟ್ ಮಾಡಿದ್ದೀರಾ ಕುರಿಗಳನ್ನ? ಅಣ್ಣ ನಾವು ಕೊಟ್ಟಿದೀವಿ ಅಣ್ಣ, ಕುರಿಗಳನ್ನ ಕೊಟ್ಟಿದೀವಿ. ಕೊಟ್ಟಾಗಿದ್ಮೇಲೆ ತಿರ್ಗಾಕು ನೋಡಲ್ಲ. ಯಾಕಂದ್ರೆ ನಿಜ ಹೇಳ್ಬೇಕು ಅಂತ ಹೇಳಿದ್ರಣ್ಣ, ಅಲ್ಲಿ ಏನು ಅಂತ ಹೇಳಿದ್ರೆ ನಾವು ಕುರಿ ಕೊಡ್ತೀವಿ, ಕೊಟ್ಟಾಗಿ ಮೇಲೆ ನಮ್ಮವೇ 25-30 ಕುರಿ ಇರ್ತಾವಣ. ಅಲ್ಲಿ ಹೋಗಿ ಕುರಿ ಆಡ್ಸ್ಕೊಡೋದಕ್ಕೆ ಕರೀತಾರೆ. ನಮ್ಮವ್ ಕೆಲ್ಸಗಳು ಇರ್ತಾವಣ, ಹೋಗಿ ಅದನ್ನ ಮಾಡ್ಕೊಡೋದಕ್ಕಾಗಲ್ಲ. ನಾವು ಕೊಡ್ಬೇಕಾದ್ರೆ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತೀವಿ. ಈ ಕುರಿನೇ ಹಿಂಗೆ ಮಾಡ್ಬೇಕು, ಹಿಂಗ್ ಮಾಡಿದ್ರೆ ಆಡುತ್ತೆ, ಇಲ್ಲಾಂದ್ರೆ ಆಡಲ್ಲ. ಅವ್ರನ್ನ ತಗೊಂಡೋಗಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಆಡ್ಸ್ಕೊಂಡಿರೋ ನಾವು ಕೊಟ್ಟಿರೋ ಯಾವತ್ತೂ ಫೇಲ್ ಆಗಿಲ್ಲ ಅಣ್ಣ ಕುರಿಗಳು. ನಾವು ಕೊಟ್ಟಾಗಿ ಮೇಲೆ ಎಷ್ಟೋ ಕುರಿಗಳು ಕಣ ಆಗಿದ್ದಾವೆ, ಎಷ್ಟೋ ಕುರಿಗಳು ಹೆಸರು ಮಾಡಿದಾವೆ, ಇನ್ನು ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಿದಾವೆ. ಈಗ ನಾವ್ ಹೆಂಗ್ ಬೆಳೆದಿವೋ ಅವಾಗ ಕುರಿಗಳು ನಮ್ಮಿಂದ ಹೊರಗಡೆ ಹೋಗಿ ಆ ರೇಂಜಿಗೆ ಬೆಳೆದಿದಾವಣ್ಣ ಕುರಿಗಳು. ನಾವು ಕೊಟ್ಟಿರೋ ಕುರಿಗಳು ಆಲ್ಮೋಸ್ಟ್ ಅಲ್ಲಿ ಯಾವ ಫೇಲ್ ಆಗಿಲ್ಲ ಅಣ್ಣ. ಎಲ್ಲವೂ ಚೆನ್ನಾಗಿ ಆಡಿರೋಂಥ ಕಣ ಮಾಡಿರೋಂಥವೇ ಕುರಿಗಳು. ನಾವು 40,000 ನಮ್ಮಿಂದ ಕುರಿ ತಗೊಂಡೋದ್ರು ಲಕ್ಷ ಗಂಟ್ಲೆನೂ ಮಾರ್ಕೊಂಡಿದಾರಣ್ಣ. ನಮ್ಮ ಹತ್ರ 40,000 ಕೊಟ್ಟು ಬಂಡವಾಳ ಕುರಿ ತಗೊಂಡೋದ್ರು ಲಕ್ಷ ಗಂಟ್ಲೆನೂ ಮಾರ್ಕೊಂಡಿದ್ದಾರೆ. ಇದಕ್ಕೆ ನೀವು ನೆಕ್ಸ್ಟ್ ಯಾರು ಬಂದ್ರು ಕೊಡಲ್ಲ ನೀವು ಅಣ್ಣ? ಇದು ಯಾವ ಕಾರಣ ಸತ್ರೆ ಇಲ್ಲೇ ಊಣಾಕ್ತೀವಣ್ಣ, ಕುರಿ ಕೊಡಲ್ಲ. ಅಂತ ಸ್ಪೆಷಲ್ ಕುರಿಗಳು 4-5 ಇದಾವಣ್ಣ. ಅವು ಸ್ಪೆಷಲ್ ಕುರಿಗಳನ್ನ ಅದೇ ಹೇಳ್ದಲ್ಲಣ್ಣ, ರೇಟ್ ಬಂದ್ರು ಕೊಡಲ್ಲ. ದುಡ್ಡಿಗಾಗಿ ಕುರಿ ಫೀಡ್ ಮಾಡ್ತಿಲ್ಲ ಅಣ್ಣ. ಏನ್ ನಮ್ಮ ಕ್ರೇಜಿಗೋಸ್ಕರ ಮಾಡ್ತಿರೋದು. ಸತ್ರ ಇಲ್ಲೇ ಊಣಾಕ್ತಿವಿ, ಕುರಿಗಳನ್ನ ಕೊಡಲ್ಲ. ಮತ್ತೆ ಇದ್ರ ಸ್ಪೆಷಲ್ ಏನು? ಮತ್ತೆ ಅಣ್ಣ ಇದ್ರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇದ್ರ ಸ್ಪೀಡ್. ಕಣದಲ್ಲಿ ಇದು ಆಡ್ಬೇಕಾದ್ರೆ ಬರೋ ಸ್ಪೀಡ್, ಅದೇ ಇದ್ರ ಸ್ಪೆಷಾಲಿಟಿ ಅಣ್ಣ. ಆ ಸ್ಪೀಡ್ಗೆ ಜನ ಫ್ಯಾನ್ಸ್ ಇರುತ್ತೆ. ಇದು ಕಣದಲ್ಲಿ ಕುರಿ ಹೋಯ್ತು ಅಂದ್ರೆ ಇದ್ರದ್ದು ಇದಾವಣ ಜುಲ್ಪಿ, ಹಂಗೆ ಅಕ್ಕಿ ಹಾರಾಡ್ದಂಗ್ ಪುಕ್ಕ ಹಾರಾಡ್ತಲ್ಲ ಅಕ್ಕಿ ಪುಕ್ಕ, ಹಂಗ ಹಾರಾಡುತ್ತೆ. ಅದೇ ಸ್ಪೆಷಾಲಿಟಿ ಇದ್ರದ್ದು. ಅದು ನೋಡೋದಕ್ಕೆ ಜನ ಕಿಕ್ಕೆರ್ದು ಬರ್ತಾರಣ್ಣ. ಏನಂತ ಕರೀತಾರೆ ಜನ ಫೀಲ್ಡ್ ಅಲ್ಲಿ ಬಂದಾಗ? ಅಣ್ಣ ಇದಕ್ಕೆ ಬೆಣ್ಣೆಪೇಟೆ ಜೀವನ್ ರಥ ಅಂತ, ಜೀವನ್ ರಥ ಅಂತ ಹೆಚ್ಚಾಗಿ ಕೂಗ್ತಾರಣ್ಣ. ಇಲ್ಲೇ ಇದೆ ನೋಡಪ್ಪ, ಜೀವನ್ ರಥ. ಹಗ್ಗ ಇದೆಲ್ಲ ಆಯ್ತಾ? ಅವ್ರು ಏನು ಮಾಡಲ್ಲ, ಮಕ್ಕಂತಾರಣ್ಣ ಅವರು. ನಿಜ ಇಷ್ಟ ಕ್ರೇಜ್ ಸಣ್ಣ ಹುಡುಗರಿಗೆ ನಾನು ಯಾವತ್ತೂ ನೋಡೇ ಇಲ್ಲ ಬಿಡ್ರಿ.
ಅಣ್ಣ ನಮ್ಮ ಕುರಿಗಳನ್ನೆಲ್ಲ ಮೇಂಟೈನ್ ಮಾಡೋದು ನಮ್ಮ ಸುನಿ ಅಂತ ಅಣ್ಣ, ನಮ್ಮ ಹುಡುಗ. ನಮ್ಮ ರೂಮ್ ಎಂಟೈರ್ ರೂಮು ನಿಂತಿರೋದು ಇವನ್ ಮೇಲೆ ಅಣ್ಣ. ಏನಕ್ಕಂದ್ರೆ ಪಾಪ ಬೆಳಿಗ್ಗೆ 5 ಗಂಟೆಗೆ ಬರ್ತಾನಣ್ಣ. ಎಲ್ಲಾ ಕುರಿದು ಕಸ ಹೊಡೆದು ಎಲ್ಲಾ ಕುರಿಗೂ ಕಾಳುಗಳಣ್ಣ, ನೋಡೋಣ ಕಾಳು ಇಲ್ಲೇ ಇದಾವೆ ನೋಡ್ರಿ, ಕಾಳುಗಳು ಇಡ್ತಾನಣ್ಣ. ಎಲ್ಲಾ ಕುರಿಗೂ 1 kg ಕಾಳು ಇಡ್ತಾನಣ್ಣ. ಕಾಳಿಟ್ಟು ಅವನ್ನೆಲ್ಲ ಹೊರಗಡೆ ಕಟ್ಟಿ ಬಿಸಿಲಿಗೆ, ಆಮೇಲೆ ಅವ್ನ ಕೆಲ್ಸಕ್ಕೆ ಅವ್ನು ಮಾಡ್ಕೊಳಕ್ ಹೋಗ್ತಾನಣ್ಣ. ಅವ್ನ ಕೆಲಸ ಅವ್ನು ಮಾಡ್ಕೊಂಬಂದು ಮತ್ತೆ ಸಂಜೆ ಬಂದು ಎಲ್ಲಾ ಕುರಿಗೂ ನೀರು ಕುಡಿಸಿ ಮತ್ತೆ ಎಲ್ಲಾ ಕುರಿಗೂ ಹುಲ್ಲಾಕಿ ಇನ್ನೊಂದು ಟೈಮ್ ಕಸ ಹೊಡೆದು ಮನೆಗೆ ಹೋಗಿ ಮಲ್ಕೊಳೋ ಅಷ್ಟೊತ್ತಿಗೆ ನೈಟ್ 10 ಗಂಟೆ ಆಗುತ್ತಣ್ಣ. ಡೈಲಿ ಉಳ್ಳಿ ಗೋಧಿ ಮಿಕ್ಸ್ ಅಣ್ಣ, ಉಳ್ಳಿ ಗೋಧಿ ಮಿಕ್ಸ್ ಕಣಕ್ಕೆ ರೆಡಿ ಮಾಡೋ ಅಂತ ಕುರಿಗಳಿಗೆ ಬರೀ ಉಳ್ಳಿ ಅಣ್ಣ. ನಾರ್ಮಲ್ ಟೈಮಲ್ಲಿ ಉಳ್ಳಿ ಗೋಧಿ ಮಿಕ್ಸ್ ಕೊಡ್ತೀವಣ್ಣ. ಎಲ್ಲಕ್ಕೂ 1 kg ಕಂಪಲ್ಸರಿ ಡೈಲಿ ಕೊಟ್ಟೇ ಕೊಡ್ತೀವಣ್ಣ. ಅಂದ್ರೆ ಅದೇ ತಿನ್ನುತ್ತಾ ಇಲ್ಲ ನೀವು? ನಾವ್ ಯಾವ ಕುರಿಗೂ ತುರ್ಕಲ್ಲಣ್ಣ, ಎಲ್ಲಾ ಕುರಿಗಳಿಗೂ ಅವಾಗವೇ ತಿಂತವೆ, ತಾವೇ ತಿಂತಾವಣ್ಣ. ನಾವ್ ಯಾಕೆ ಕುರಿಗಳು ಅಂದ್ರೆ ಈಗ ನೆಕ್ಸ್ಟ್ ಆಡ್ಸಕ್ಕೆ ಪ್ರಿಪೇರ್ ಮಾಡ್ತಿರೋಕೆ ಪ್ರಿಪೇರ್ ಮಾಡ್ಬೇಕಾದ್ರೂ ಇಲ್ಲ ಅಣ್ಣ. ಪ್ರಿಪೇರ್ ಮಾಡಬೇಕಾದ್ರೆ ಫುಡ್ ಅಲ್ಲಿ ಚೇಂಜಸ್ ಮಾಡ್ತೀವಿ ಹೊರತು ನಾವು ತುರ್ಕೋದಕ್ಕಲ್ಲ. ಫುಡ್ ಅಲ್ಲಿ ಏನ್ ಚೇಂಜಸ್ ಮಾಡ್ತೀವಿ ಅಂದ್ರೆ ಅದೇ ಹೇಳದ್ನಲ್ಲ, ಬರೀ ಉಳ್ಳಿ ಕೊಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಆ ಟೈಮಲ್ಲಿ 1 ಮಂತ್ ಅದಕ್ಕೆ ರೆಡಿ ಮಾಡ್ಬೇಕು ಅನ್ನೋ ಟೈಮಲ್ಲಿ ಒಂದು 15-20 ದಿವಸ ಹಾಲು ಹಾಕ್ತಿವಿ, ಕುರಿಗೆ ಹಾಲು ಹಾಕ್ತಿವಿ. ಯಾಕಂದ್ರೆ ಸ್ಟ್ರೆಂತ್ ಒಂದು ಸ್ವಲ್ಪ ಏನಾಗ್ಲಿ ಅಂತ ಹೇಳಿ ಹಾಲು ಹಾಕ್ತಿವಿ. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಇವನ್ ಕೊಡ್ತೀವಣ್ಣ ನಾವು. ಏನಂತ ಹೇಳಿದ್ರೆ ಟಾನಿಕ್ ಅಣ್ಣ, ಲಿವರ್ ಟಾಸ್ ಇಂಥರ ಟಾನಿಕ್ ವೀಕ್ಲಿ ಒನ್ಸ್ ಹೊಡಿತೀವಣ್ಣ, ಲಿವರ್ ಟಾಸ್. ಅದನ್ನ ಇಷ್ಟೇ ಅಣ್ಣ ನಾವು ನಾರ್ಮಲ್ ಆಗಿ ಮೇಂಟೈನ್ ಮಾಡ್ತೀವಿ. ನಾವು ಅಂತ ಏನು ಎಕ್ಸ್ಟ್ರಾ ಅದಾಗೆ ತಿನ್ನಕ್ಕೂ ನಾವು ತುರ್ಕಕ್ಕೂ ಏನು ಅಣ್ಣ ಏನಂತ ಹೇಳಿದ್ರೆ, ಈ ಭಾಳ ಜನ ಹೇಳ್ತಾರಣ್ಣ ತೂಕ ಬೇಕಂದ್ರೆ ಕುರಿ ತುರುಕ್ಬೇಕು ಅಂತೇಳಿ. ಹ್ಞೂಣ್ಣ, ತೂಕ ಬೇಕಂದ್ರೆ ಕುರಿ ತುರುಕ್ಬೇಕು. ಬಟ್ ನಾವು ತೂಕ ಮಾಡಿ ಫ್ಯಾಟ್ ಮಾಡೋದಲ್ಲ ನಮ್ದು, ಫಿಟ್ನೆಸ್ ನಮ್ದು. ಅವಾಗ ಅವೇ ತಿಂದು ಫಿಟ್ ಆಗಿರ್ತಾವಣ್ಣ. ನಮ್ದ್ರಲ್ಲಿ ಕುರಿಗಳು ವಾಕ್ ಮಾಡ್ಸಲ್ಲ ಅಣ್ಣ, ಇನ್ನೊಂದು ಮಾಡ್ಸಿಲ್ಲ, ತೇಗ್ತವೆ. ಅವು ಏನು ಅಂತ ಹೇಳಿದ್ರಣ್ಣ, ಅವು ಫ್ರೀ ಆಗಿ ಬಿಡ್ತೀವಿ ನಾವು, ಹೊರಗೆ ಬಿಸ್ಲಿಗೆ ಹಾಕ್ತೀವಣ್ಣ. ನಾವು ವಾಕ್ ಮಾಡ್ಸೋದಕ್ಕೆ 1 ಕುರಿ ಇಲ್ಲ ಅಣ್ಣ, ನಮ್ಮ 20-25 ಕುರಿ ಇದಾವೆ. ಎಲ್ಲ ಕುರಿನೂ ವಾಕ್ ಮಾಡ್ಸೋಕ್ಕಾಗಲ್ಲ, ಅದಕ್ಕೆ ಬಿಸ್ಲಿಗೆ ಹಾಕ್ತೀವಣ್ಣ. ಅದ್ರ ದಮ್ಮು ಅಲ್ಲಿ ಬಿಸಿಲಲ್ಲಿ ಕಳೆಯುತ್ತೆ. ಅದು ನಾವೇನು ಫುಡ್ ಅವಕ್ಕೆ ತೂಕ ಆಗಿ ತೇಗೋದಕ್ಕೆ ಓವರಾಗಿ ಫುಡ್ ಕೊಡಲ್ಲ ಅಣ್ಣ, ಲಿಮಿಟೆಡ್ ಫುಡ್. ಆ ಫಿಟ್ನೆಸ್ಸಿಗೆ ಎಷ್ಟು ಬೇಕು ಕುರಿಗೆ, ಫಿಟ್ ಆಗಕ್ಕೆ ಏನೇನು ಫುಡ್ ಬೇಕೋ ಅದನ್ನೆಲ್ಲ ನಾವು ಕೊಡ್ತೀವಣ್ಣ. ಅವು ಫಿಟ್ ಆಗಿರ್ತಾವಣ್ಣ, ಅವು ಚೆನ್ನಾಗಿ ಆಡ್ತವೆ ನಮ್ಮ ಹತ್ರ. ಬಿಸಿಲಲ್ಲಿ ಹಾಕಿದ್ರೆ ತೇಗಲ್ಲ ಹಾಗೆ ಅಂತಾರೆ ಅಣ್ಣ. ಬಿಸಿಲಲ್ಲಿ ಹಾಕಿದ್ರೆ ಅದೇ ಅಣ್ಣ, ಬಿಸ್ಲಿಗೆ ಹಾಕೋದಕ್ಕೆ ನಮ್ಮ ಕೈಯಲ್ಲಿ ವಾಕ್ ಮಾಡ್ಸಕ್ ಆಗಲ್ಲ ಅಣ್ಣ, ಅದಕ್ಕೆ ನಾವು ಬಿಸ್ಲಿಗೆ ಹಾಕ್ತೀವಿ. ಈಗ ವಾಕು ರನ್ನು ಕರೆಕ್ಟಾಗಿ ಹಿಡಿತಲ್ಲ ಅಣ್ಣ, ಅವರು ಭಾಳ ಬಿಸ್ಲಿಗೆ ಹಾಕಲ್ಲ ಅಣ್ಣ ಕುರಿಗಳನ್ನ. ಹಾಕ್ತಾರೆ ಒಂದು ಸ್ವಲ್ಪ ಕಮ್ಮಿ, ಅವ್ರು ಎಡೆ ಬಿಸ್ಲಿಗೆ ಹಾಕಿ ಕುರಿ ತೆಗಿತಾರೆ. ನಾವು ಒಂದು ಸ್ವಲ್ಪ ಅವರು 12 ಗಂಟೆ ತನಕ ಬಿಸಿಲ ಬಿಟ್ರೆ ನಾವೇನು 1 ತಾಸು 1.5 ತಾಸು ಜಾಸ್ತಿ ಬಿಡ್ತೀವಿ ಅಷ್ಟೇ ಬಿಸಿಲಲ್ಲಿ. ಅವರಿಗೂ ನಮಗೂ ಅಷ್ಟು ಡಿಫ್ರೆನ್ಸ್. ಅವ್ರು ವಾಕ್ ಮಾಡಿಸ್ತಾರೆ, ಅದಕ್ಕೋಸ್ಕರ ಬಿಸಿಲಲ್ಲಿ ಭಾಳ ಹೊತ್ತು ನಿಲ್ಸಲ್ಲ. ಗೈಸ್ ಈ ಒಂದು ಅದ್ಭುತವಾದ ಕಂಟೆಂಟ್ನ ಒಬ್ಬ ಏನೋ ಸೂತ್ರಧಾರಿ ಇವನು ಹೇಳಿದ್ಮೇಲೆ ಇಲ್ಲಿಗೆ ಬಂದಿದ್ದು. ಸೊ ಥ್ಯಾಂಕ್ ಯು ಸೊ ಮಚ್, ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಕ್ಕೆ. ಕುರಿ ಫೀಲ್ಡಿಗೆ ಬಂದಿದ್ದು ಯಾವ ಥರ, ನಿಮ್ಗೆ ಎಷ್ಟು ಕ್ರೇಜ್ ಬಂದಿದ್ದು ಯಾವ ಥರ? ಅಣ್ಣ ನಾವೀಗ ಕುರಿ ಫೀಲ್ಡಿಗೆ ಬಂದು ಹೆಚ್ಚು ಕಮ್ಮಿ ಒಂದು 7 ವರ್ಷ ಅಣ್ಣ, 6-7 ವರ್ಷ ಆಗೈತೆ ಅಣ್ಣ. 6-7 ವರ್ಷ ಆಗೈತೆ. ನಾವು ಕುರಿ ಫೀಲ್ಡಿಗೆ ಫಸ್ಟ್ ಇಲ್ಲಿದ್ದಾನೆ ಬಂದಿರಲ್ಲ ಅಣ್ಣ. ನಾವು ಫಸ್ಟು ನಮ್ಮ ಅಣ್ಣವ್ರು ಅಣ್ಣ ಅಲ್ಲಿ, ಕಣದ ಕೃಷ್ಣಣ್ಣರು ಅಂತೇಳಿ, ಅವ್ರ ಮನೇಲಿ ಕುರಿ ಮೇಯ್ಸೋಕ್ಕಂತ ಹೋಗ್ತಿದ್ವಿ. ಸುಮ್ಮನೆ ಅಣ್ಣ ಟೈಮ್ ಪಾಸಿಗೆ ಅಂತೇಳಿ ಅಲ್ಲಿ ಕುರಿ ಮೇಯ್ಸೋದಕ್ಕೆ ಅಲ್ಲಿ ಕುತ್ಕೊಳಕ್ಕೆ ಅಂತ ಹೋಗ್ತಿದ್ದಣ್ಣ. ಅವಾಗ ಕುರಿ ಮೇಯ್ಸ್ಕೊಂತ ಇದ್ದು ಅಲ್ಲೊಂದು ಸ್ವಲ್ಪ ತಿಳ್ಕೊಂಡ್ವಿ ಅಣ್ಣ ಕುರಿ ಬಗ್ಗೆ, ಅಲ್ಪ ಸ್ವಲ್ಪ ಅಲ್ಲಿ ತಿಳ್ಕೊಂಡ್ವಿ. ಅಲ್ಲಿ ಆಗಿದ್ಮೇಲೆ ನಮ್ಮ ರಾಹುಲಣ್ಣ ಅಂತಣ್ಣ, ನಮ್ಮ ರಾಹುಲಣ್ಣನ ಜೊತೆ ಸುಮ್ಮನೆ ಸುತ್ತಾಡ್ಕೊಂತ ಜೊತೆಗಿದ್ವಣ್ಣ. ನಾವು ಜೊತೆಗಿದ್ದಾಗ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂತ ಖಾಲಿ ಪೀಲಿ ಸುತ್ತಾಡ್ತಿದ್ವಣ್ಣ ನಾವು. ಆವಾಗ ಅವಾಗ ಒಂದು 4 ದಿವಸ ಹಿಂಗೆ ಕುರಿ ಸವಾಸ ಮಾಡಿ, ಒಂದು 4 ದಿವಸ ಕುರಿ ಜೊತೆಗೆ ಹೋಗಿ ಬಿಟ್ಟು ಮತ್ತೆ ಹಿಂಗೆ ಸ್ವಲ್ಪ ಹಂಗೆ ಸುತ್ತಾಡ್ಕೊಂತ ಇದ್ವಣ್ಣ. ಆ ಟೈಮ್ನಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾವು ಹಿಂಗೆ ಕುತ್ಕೊಂಡಾಗ ಖಾಲಿ ಪೀಲಿ ಸುತ್ತಾಡೋದ್ರ ಬದಲಿ ಒಂದು ಸಣ್ಣ ಕುರಿ ಒಂದು 30,000 ರೂಪಾಯಿ ಕೊಟ್ಟು ಯಾವುದೋ ಒಂದು 2 ತಗೊಂಬಂದು ಮೇಯಿಸ್ಕೊಂಡು ಸುಮ್ಮನೆ ನಾವು ಒಂದು ಕುರಿ ಇದು ಮಾಡೋಣ, ಅದ್ರಾಗ ಅದು ಒಂಥರ ಬಿಸ್ನೆಸ್ ಆಗುತ್ತೆ ಅಂತೇಳಿ ರಾಹುಲಣ್ಣ ನಾವೆಲ್ಲರೂ ಸೇರ್ಕೊಂಡು ಒಂದು ಸ್ಟಾರ್ಟ್ ಮಾಡಿದ್ವಣ್ಣ. ಸ್ಟಾರ್ಟ್ ಮಾಡಿದಾಗ ಏನೈತೆ, ನಮ್ಮ ಜೋಗಣ್ಣ ಅಂತಣ್ಣ ಅವ್ರ ಅಣ್ಣ, ನಾವು ರಾಹುಲಣ್ಣ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ರಾಹುಲಣ್ಣ ನಾವು ಫ್ರೆಂಡ್ ಸರ್ಕಲಲ್ಲಿ ಮಾಡ್ಕೊಂಡಿದ್ದೆ. ನಮ್ಮ ಶಿವು, ರಾಹುಲಣ್ಣ, ನಾನು, ನಮ್ಮ ಆಲೇಶಣ್ಣ ಅಂತ ಇನ್ನೊಬ್ಬ ಇದ್ದಣ್ಣ. ನಾವು 4 ಜನ ಸೇರ್ಕೊಂಡು ಶುರು ಮಾಡ್ಕೊಂಡಿದ್ದಾನ. ಇದು ಸುಮ್ಮನೆ ಕ್ರೇಜಿಗೆ ಮಾಡ್ಕೊಂಡ್ವಿ, ಸುಮ್ಮನೆ ಸುತ್ತಾಡ್ತಿದ್ವಿ, ಖಾಲಿ ಪೀಲಿ ದುಡ್ಡು ಹಾಳು ಮಾಡ್ತಿದ್ವಿ. ಆ ದುಡ್ಡುಗಳ್ನ ಹಿಂಗೆ ಹಿಡ್ಕೊಂಡು ಒಂದು ಕುರಿ ತಾಮನ್ ಕಟ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದು. ಅದು ನಮ್ಮ ಜೋಗಣ್ಣಗೆ ಇಲ್ಲಿ ತಾಮನ್ ಮನೆ ಹತ್ರ ಕುರಿ ಕಟ್ಟೋದು ನೋಡಿ ಈವಣ್ಣಗೊಂದು ಸ್ವಲ್ಪ ಕ್ರೇಜ್ ಬಂತಣ್ಣ. ಕ್ರೇಜ್ ಬಂದು ಏನಾಯ್ತು, ಈವಣ್ಣನು ಕುರಿ ತರಕ್ಕೆ ಶುರುವಾಯ್ತು. ಅವಾಗೆಲ್ಲ ಸಂತೆಯಲ್ಲಿ ಕುರಿ ತಾಮನ್ ಮಾಡ್ತಿದ್ವಣ್ಣ. ಸಂತೆಯಲ್ಲಿ ಕುರಿ ತಾಮನ್ ಕಣದಲ್ಲಿ ಆಡ್ಸೋದು, ರೇಟ್ ಬಂದ್ರೆ ಮಾರೋದು, ಈ ತರ ಮಾಡ್ತಿದ್ವಿ. ಹಂಗೆ ಬರ್ತಾ ನಮ್ಮ ಮೂಕಣ್ಣ ಅಂತ ಇದಾರಣ್ಣ, ಪ್ರತಾಪಣ್ಣ ಅಂತೇಳಿ, ಅವರು ಒಳ್ಳೊಳ್ಳೆ ಕುರಿ ಕೊಡ್ಸೋದಕ್ಕೆ ಶುರು ಮಾಡಿದ್ರಣ್ಣ. ಒಳ್ಳೊಳ್ಳೆ ಚೆನ್ನಾಗಿ ಕಣದಲ್ಲಿ ಚೆನ್ನಾಗಿ ಆಡಿರೋಂಥವ್ನ, ಕಣ ಆಗಂತವ್ನ ಕುರಿ ಕೊಡ್ಸೋದಕ್ಕೆ ಶುರು ಮಾಡಿದ್ರು. ಆಮೇಲೆ ಅವ್ರಿದ್ದ ನಾವು ಕುರಿನ ಕೊಡಿಸ್ಕೊಂಡು ಒಳ್ಳೊಳ್ಳೆ ಕುರಿಗಳು ಕೊಡ್ಸಿದ್ರಣ್ಣ. ನಮ್ಮ ಮುಖಣ್ಣವ್ರು ಒಳ್ಳೊಳ್ಳೆ ಕುರಿಗಳನ್ನ ಕೊಡ್ಸಿದ್ರು. ಅವರಿದ್ದ ಕುರಿಗಳು ಕಣ ಆಗಂತ ಕುರಿಗಳು ಬಂದು ಆವಾಗ ಈ ರೇಂಜಿಗೆ ಬಂದು ನಿಂತ. ಹಂಗೆ ಸ್ಟಾರ್ಟ್ ಮಾಡಿದ್ದು ಹಿಂಗೆ ಬಂದು ನಿಂತ್ಕೊಂಡೈತಣ್ಣ. ಈ ಕುರಿ ಫೀಲ್ಡಲ್ಲಿ ಹೆಂಗೆ ಐತಂದ್ರಣ್ಣ, ನಮ್ಮನ್ನ ಎಷ್ಟೋ ಜನ ಯೂಸು ಮಾಡ್ಕೊಂಡಾರೆ, ಯೂಸ್ ಮಾಡ್ಕೊಂಡು ಬಿಸಾಕಿದ್ದು ಐತೆ. ಕೆಲಸ ಆಗೋ ತನಕ ಅಮ್ಮದಪ್ಪ, ಕೆಲಸ ಆದ್ಮೇಲೆ ನೀನು ಯಾರಪ್ಪ ಅಂತಾನೂ ಮಾಡಿದಾರಣ್ಣ ಇದರಲ್ಲಿ.
ಹೌದು. ಈ ಕುರಿ ಫೀಲ್ಡ್ ಅರ್ಥ ಮಾಡ್ಕೊಂಡು ಚೆನ್ನಾಗಿದ್ರೆ ಕುರಿ ಫೀಲ್ಡ್ ಅಣ್ಣ. ಈ ಕೆಲವೊಬ್ರು ಜನ ಇದಾರಣ್ಣ, ಹೆಂಗೆ ಅಂತ ಹೇಳಿದ್ರೆ ನಮ್ಮಿಂದ ಕೆಲಸ ಆಗ್ಬೇಕಂದ್ರೆ ಹಣದಪ್ಪ ಅಂತಾರಣ್ಣ. ನಮ್ಮಿಂದ ಕೆಲಸ ಮುಗಿತಂದ್ರೆ ನೀನ್ ಯಾವನಪ್ಪ ಅಂತಾನು ಹೇಳಿದಾರಣ್ಣ ಇದರಲ್ಲಿ. ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಎಲ್ಲ ಅಣ್ಣ ಇಲ್ಲಿ ಟೋಟಲ್ ಇನ್ವೆಸ್ಟ್ಮೆಂಟ್ ಒಂದು 15 ಲಕ್ಷ ಆಯ್ತಣ್ಣ. 15 ಲಕ್ಷ ಇನ್ವೆಸ್ಟ್ಮೆಂಟ್ ಒಬ್ಬರೇ ಮಾಡಿಲ್ಲ ಅಣ್ಣ. ನಮ್ಮ ಜೋಗಣ್ಣವ್ರ ಸಪೋರ್ಟ್ ಆಗಿ ಅವ್ರ ಅಣ್ಣ ಇದಾರಣ್ಣ, ರಾಹುಲ್ ಅಣ್ಣ ಅಂತಣ್ಣ. ಆ ರಾಹುಲ್ ಅಣ್ಣವರು ಏನೋ ಒಂದು ಅವರು ಎಲ್ಲ ಪಾರ್ಟ್ನರ್ಶಿಪ್ ಮೇಲೆ ಮಾಡ್ಕೊಂತಾರ. ಅವ್ರದ್ದು ಏನೋ ಒಂದು ಬಿಸ್ನೆಸ್ ಐತಣ್ಣ, ಅವು ತರಕಾರಿ ಬಿಸ್ನೆಸ್ಸು. ನಮ್ಮ ಜೋಗಣ್ಣವ್ರ ತರಕಾರಿ ಬಿಸ್ನೆಸ್ ಐತಣ್ಣ, ನಮ್ಮ ರಾಹುಲ್ ಅಣ್ಣವರು ಸೈಡ್ ಬಿಸ್ನೆಸ್ ಮಾಡ್ತಾರೆ. ಅದು ಇದು ಮಾಡ್ಕೊಂತ ಅವ್ರೇನೋ ಒಂದು ಮಾಡ್ಕೊಂತ ಕುರಿ ಮೇಂಟೈನ್ ಮಾಡ್ತಾರಣ್ಣ. ಇಬ್ಳರು ಈಗ ಜೋಗಣ್ಣ ಕುರಿ ತಗೊಂಬಂದ್ರೆ ಅವಣ್ಣ ಕಾಳು ನೋಡ್ಕೊಂಡ್ರೆ ಇವಣ್ಣ ಹುಲ್ಲು ನೋಡ್ಕೊಳುತ್ತಣ್ಣ. ಇಬ್ಳರು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಕುರಿ ಇದನ್ನ ಮಾಡ್ತಿದಾರಣ್ಣ. ಡೈಲಿ ಪರ್ ಡೇ ಎಷ್ಟು ಖರ್ಚು ಬೀಳುತ್ತೆ ಅಣ್ಣ? ಪರ್ ಡೇ ಒಂದು ಕುರಿಗೆ ಏನಿಲ್ಲ ಅಂತ ಹೇಳಿದ್ರು 250ರಿಂದ 300 ರೂಪಾಯಿ ಖರ್ಚು ಐತಣ್ಣ. ಒಂದು ಕುರಿಗೆ 250ರಿಂದ 300 ರೂಪಾಯಿ ಖರ್ಚು ಐತಣ್ಣ. ನನಗೆ ಆಶ್ಚರ್ಯ ಆಗ್ತೈತೆ. ಈ ಕುರಿಗಳಿಗೆ ಹೆಂಗ್ ಫಿಟ್ನೆಸ್ ಮೇಂಟೈನ್ ಮಾಡ್ತೀರ ಅಣ್ಣ? ಕುರಿಗಳಿಗೆ ಫಿಟ್ನೆಸ್ ಹೆಂಗ್ ಮೇಂಟೈನ್ ಮಾಡ್ತೀವಿ ಅಂದ್ರೆ ಅಣ್ಣ, ನಾವು ಇದನ್ನ ಹಾಕಲ್ಲ ಅಣ್ಣ, ತುರುಕ್ ಮೇಸಲ್ಲ ನಾವು. ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ನಮ್ದು ಮೇನ್ ರೂಲ್ ಏನಂತ ಹೇಳಿದ್ರೆ ಆತ್ಮೇವು. ಅದಕ್ಕೆ ಎಷ್ಟು ಬೇಕೋ ಲಿಮಿಟೆಡ್ ಫುಡ್ ಕೊಡ್ತೀವಿ ನಾವು. ಅದನ್ನ ಲಿಮಿಟೆಡ್ ಫುಡ್ ಕೊಟ್ಟರು ಅದಕ್ಕೆ ಎಷ್ಟು ಬೇಕೋ ಬಾಡಿಗೆ, ಅದಕ್ಕೆ ಏನು ಬೇಕು ನಮಗೆ ಗೊತ್ತೈತೆ, ಎಷ್ಟು ಕೊಡ್ಬೇಕು ಅನ್ನೋದು ನಮಗೆ ಗೊತ್ತೈತೆ, ಅಷ್ಟು ಕೊಡ್ತೀವಿ ನಾವು. ನಮ್ಮ ಹತ್ರ ಕುರಿಗಳು ಅಷ್ಟೊಂದು ಫುಡ್ ಕೊಡದೇ ಇದ್ರು ಇಷ್ಟು ಫಿಟ್ ಆಗಿದಾವಣ್ಣ. ರೀಸನ್ ಏನಂತ ಹೇಳಿದ್ರೆ ನಾವು ಒಂದೇ, ನೀವು ಜಿಮ್ ಮಾಡೋರು ಡಯಟ್ ಪ್ಲಾನ್ ಅಂತ ಒಂದು ರೊಟೀನ್ ಇಟ್ಕೊಂಡ್ಬರ್ತಾರಣ್ಣ, ಅದೇ ತರ ನಾವು ಇದಕ್ಕೂ ರೊಟೀನ್ ಅಣ್ಣ. ಇಷ್ಟೇ ಫುಡ್ ಅದು ಕಂಪಲ್ಸರಿ ಕೊಡ್ತೀವಿ. ಅದು ಏನೇ ರೀಸನ್ ಹಿಡಿದ್ರು ಆ ಫುಡ್ ಮಾತ್ರ ಮಿಸ್ ಮಾಡಲ್ಲ ನಾವು. ಅದನ್ನ ಕ್ಲೀನ್ ಆಗಿ ಒಂಥರ ಲೀನ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸುಮ್ನೆ ಫ್ಯಾಟ್ ಗೀಟ್ ಜಾಸ್ತಿ ಹುಲ್ಲಾಕಿದೆ, ತಿರುಗ್ ದಿವಸ ಕಮ್ಮಿ ಹಾಕಿ ಆ ತರ ಎಲ್ಲ ಅಣ್ಣ. ಒಂದ್ ದಿವಸ ಇವತ್ತು ನಾವು ಕಂಪಲ್ಸರಿ ಎಲ್ಲಾ ಕುರಿಗೂ ಎರಡು ಪೆಂಡಿ ಹುಲ್ ಕೊಡ್ತೀವಣ್ಣ. 2 ಪೆಂಡಿ ಹುಲ್ಲು. ನಮ್ ರೂಮ್ ಸ್ಟಾರ್ಟ್ ಆದಾಗಿಂದ ಮತ್ತೆ ಇವತ್ತು ಜಾಸ್ತಿ ಹುಲ್ಲು ಉಳ್ದೈತೆ ಅಂತ ಹೇಳಿ ಒಂದ್ ಕುರಿಗೆ ಜಾಸ್ತಿ ಹಾಕಿದೆ ಆ ತರ ಇಲ್ಲ ಅಣ್ಣ. ಆ ಉಳ್ದಿದ್ ಹುಲ್ನ ಬೇಕಾದ್ರೆ ಎತ್ತಿಡ್ತೀವಿ, ತಿರುಗ್ ದಿವಸ ಏನಾರ ಹುಲ್ ಕಮ್ಮಿ ಬಂತಂದ್ರೆ ಅದ್ರ ಜೊತೆ ಹಾಕ್ತಿವಿ. ಹೌದು. ಇವತ್ತು ಜಾಸ್ತಿ ಹುಲ್ ಬಂದೈತೆ ಅಂತ ಹೇಳಿ ಒಂದ್ ಕುರಿಗೆ ಜಾಸ್ತಿ ಕೊಟ್ಟೆ, ಉಳ್ದಿದ್ ಕುರಿ ಕಮ್ಮಿ ಕೊಟ್ಟೆ, ಈ ತರ ಮಾಡಲ್ಲ. ನಮ್ದು ಪ್ರಾಪರ್ ಹೆಂಗೆ ಅಂತ ಹೇಳಿ ಜಿಮ್ನರಿ ಡಯಟ್ ಪ್ಲಾನ್ ಹೆಂಗ್ ಮಾಡ್ತಾರ ಆ ತರ ನಾವು ಕರೆಕ್ಟ್ ಪ್ಲಾನ್ ಮಾಡ್ಕೊಂಡು ಫುಡ್ ಕೊಡ್ಕೊಂತ ಬಂದಿವಣ್ಣ. ಅದಕ್ಕೋಸ್ಕರ ಹಿಂಗ್ ಮೇಂಟೈನ್ ಹಾಕಂತ ಬಂದಿದಾವ್ ನಮ್ಮ ಹತ್ರ ಕುರಿಗಳು. ಒಟ್ಟು ನಿಮಗೆ ಕ್ಲೀನ್ ಆಗಿ ಗೊತ್ತೈತಿ ಇಷ್ಟೇ ಕೊಡ್ಬೇಕು ಇಷ್ಟೇ ಅಂತ. ಇಷ್ಟೇ ಕೊಡ್ಬೇಕು, ಇಷ್ಟೇ ನಾವು ಕೊಡೋದು. ಇದು ಕುರಿ ಮೇಂಟೈನ್ ಆಗಿ ನಮಗೆ ಸೆಟ್ ಹಾಕಂತ ಆ ರೇಂಜಿಗೆ ಏನ್ ಬೇರ್ಬೇಕೋ ಆ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂತ ಬರ್ತಿದಾವ. ಈಗ ಏನಾದ್ರೂ ಕುರಿಗೆ ಹೆಲ್ತ್ ಅಪ್ಸೆಟ್ ಆಯ್ತಂದ್ರೆ ಯಾವ ತರ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಇದು ಕುರಿ ಫೀಲ್ಡ್ ಅಲ್ಲಿ ಒಂದು ಮೇನ್ ರೂಲ್ ಅಣ್ಣ. ಈಗ ಕುರಿ ಹುಷಾರಿಲ್ಲ, ಕೆಲವೊಂದು ಕುರಿಗಳಿಗೆ ದುಬ್ಬದ ಮೇಲೆ ಕೈ ಇಟ್ರೆ ಗೊತ್ತಾಗ್ಬಿಡುತ್ತೆ. ನಮಗ್ ಗೊತ್ತಾಗುತ್ತೆ. ದುಬ್ಬದ ಮೇಲೆ ಕೈ ಇಟ್ರೆ ಕುರಿ ಒಂಥರ ಮುದುಕೊಂಡ್ಬಿಡುತ್ತೆ. ಆವಾಗ ಕುರಿಗೆ ಹುಷಾರಿಲ್ಲ ಅಂತ ಗೊತ್ತಾಗುತ್ತೆ. ಜ್ವರ ಬಂದಾಗ ಕಿವಿ ಹಿಡ್ಕೊಂಡ್ ನೋಡ್ತೀವಿ, ಬಾಲದಿಂದ ನೋಡ್ತೀವಿ. ನಮಗೆ ಜ್ವರ ಬಂದಾಗ ಸಣ್ಣ ಪುಟ್ಟ ಗೊತ್ತಾಗುತ್ತೆ. ಅದನ್ ಬಿಟ್ರೆ ಕಾಲ್ ಬಾಯಿ ನೀಲ್ ಬಾಯಿ ಜ್ವರ ಬಂದಾಗ ಬಾಯಿ ನಾಲ್ಗೆ ನೀಲಿ ಆಗೋದು, ಮತ್ತೆ ಕಾಲಲ್ಲಿ ಇದು ಗೊರ್ಚಿ ಹತ್ರ ಇದಾಗದಣ, ಆ ತರ ಇದಾಗುತ್ತಣ. ಅವು ಕೆಲವೊಂದು ನಮಗೆ ಗೊತ್ತಾಗುತ್ತಣ. ಅಂತ ಗೊತ್ತಾಗದೇ ಇರೋಂಥ ಕಾಯಿಲೆ ಬಂದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಒಟ್ಟು ಎಲ್ಲ ಮೆಡಿಸಿನ್ಸ್ ನಿಮಗೆ ಏನ್ ಗೊತ್ತಾಗುತ್ತಲ್ಲ ಅದ್ ನೀವೇ ಕೊಟ್ಟು. ನಮಗೆ ಗೊತ್ತಾಗಂತ ಕಾಯಿಲೆ ಮೆಡಿಸಿನ್ಸ್ ನಮ್ಮ ಹತ್ರ ಇದಾವಣ್ಣ. ನಾವು ಕೊಟ್ಟು ನಾವೇ ವೆಟರ್ನರಿಯಲ್ಲಿ ತಗೊಂಬಂದು ನಾವೇ ಹಾಕ್ಬಿಡ್ತೀವಣ್ಣ. ನಮಗೆ ಗೊತ್ತಾಗದೇ ಇದ್ದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಈಗ ಸ್ಟಾರ್ಟಿಂಗ್ ಕುರಿ ಕಟ್ಟೋರಿಗೆ ಒಂದು ಏನಾದ್ರು ಟಿಪ್ಸ್ ಹೇಳ್ಬೇಕಂದ್ರೆ ಏನ್ ಹೇಳ್ತೀವಿ? ಸ್ಟಾರ್ಟಿಂಗ್ ಕುರಿ ಕಟ್ಟೋರಿಗೆ ಒಂದು ಹೇಳೋದು ಏನಂತ ಹೇಳಿದ್ರೆ, ದೊಡ್ಡ ಬಂಡವಾಳ ಕುರಿ ಕಟ್ಬೇಡಿ, ಸಣ್ಣ ಪುಟ್ಟ ಬಂಡವಾಳ ಹಾಕ್ರಿ. ಜೋಳ ಮರಿ ತಗೊಂಡ್ ತರ್ತಾರೆ. ನೀವು ಜೋಳ ಮರಿ ತರಕ್ ಬೇಡ, ನಮಗೆ ಕುರಿ ತಗೊಂಬಂದು ಒಂದ್ 3-4 ತಿಂಗಳಲ್ಲಿ ಆಡ್ಬೇಕು ಅಂತ ಹೇಳಿದ್ರೆ ಸಂತಿಲ್ ಕುರಿ ಆಡಲ್ಲ ಅನ್ನಂಗಿಲ್ಲ ಅಣ್ಣ. ಸಂತೆಲಿ ಹೋಗು ತರ್ಬೋದು. 15-20 ಸಾವಿರ ಕೊಟ್ರೆ ಸಂತಿಲ್ ಬೇಕಾದಂತ ಕುರಿ ಸಿಗ್ತದೆ. ಅಲ್ಲಿದ ಒಳ್ಳೆ ಕುರಿ ಚಾಯ್ಸ್ ಮಾಡ್ಕೋಬೇಕು. ಚಾಯ್ಸಿಂಗ್ ಅಲ್ಲಿ ಇರೋದಣ್ಣ. ಫಸ್ಟ್ ಕುರಿ ಚಾಯ್ಸಿಂಗ್ ಮಾಡಿದ್ರೆ ಅದು ಮುಂದಕ್ಕೆ ಫ್ಯೂಚರ್ ಹೆಂಗೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಚಾಯ್ಸ್ ಮಾಡೋರಿಗೆ ಗೊತ್ತಾಗುತ್ತೆ. ಅದು ಒಂದು ಕುರಿ ನೋಡಿದ್ರೆ ಅಣ್ಣ ಈ ಕುರಿ ಆಡ್ತತಿ ಅಂತೇಳಿ ಹೆಂಗ್ ಡಿಸೈಡ್ ಮಾಡ್ತೀವಿ? ಅಣ್ಣ ಕುರಿ ಆಡುತ್ತೆ ಆಡಲ್ಲ ಅದನ್ನ ಹೇಳಕ್ಕಾಗಲ್ಲ. ಏನಕ್ಕೆ ಅಂತ ಹೇಳಿ ಕುರಿ ಜಾತಿನೇ ಉಡ್ಡಿ ಆಡೋ ಜಾತಿ. ಕುರಿ ಜಾತಿನೇ ಉಡ್ಡಿ ಆಡೋ ಜಾತಿ. ಯಾವಾಗ ಆಡುತ್ತೆ ಅಂತ ನಾವ್ ಹೇಳೋದಕ್ಕಾಗಲ್ಲ. ಅದು ಆಡೇ ಆಡುತ್ತೆ. ಇದೊಂತ ಪರ್ಟಿಕ್ಯುಲರ್ ಒಂದು ಟೈಮ್ನ ಕುರಿ ಆಡೇ ಆಡುತ್ತೆ. ಯಾವ ಟೈಮ್ಗೆ ಅಂತ ಹೇಳಿ ಆ ಟೈಮಿಗೆ ತನಕ ನಾವು ಕಾಯ್ಬೇಕಷ್ಟೇ. ಒಂದು ಕುರಿ ನಾವ್ ತಗೊಂಬೇಕಂದ್ರೆ ಏನ್ ನೋಡಿ ತಗೊಂಬೇಕಂತ ಹೇಳಿ ಅಣ್ಣ, ನಾವು ನೋಡೋದು ಕುರಿ ಮೇನ್ ಅಣ್ಣ ಸೈಜ್ ನೋಡಲ್ಲ ಅಣ್ಣ ನಾವು. ಯಾಕಂದ್ರೆ ಅದ್ರ ಮೀಟರ್ ಇತ್ತಂದ್ರೆ ಸೈಜ್ ಲೆಕ್ಕಕ್ಕೂ ಇಲ್ಲ ಅಣ್ಣ. ಮೇನ್ ಗಡ್ಡಿ ನೋಡ್ತೀವಣ್ಣ, ಮೇನಾಗಿ ಜಾತಿ ನೋಡ್ತೀವಣ್ಣ. ಪಕ್ಕ ಜವರಿ ಆಗಿರ್ಬೇಕು ಮರಿ. ಕಾಲ್ ನೋಡ್ತೀವಿ, ಕಾಲ್ ಗಣಿಕೆಗಳಣ್ಣ. ಗಣಿಕೆಗಳು ಸ್ಟ್ರಾಂಗ್ ಇದ್ವು ಅಂತ ಹೇಳಿದ್ರೆ, ಗಡ್ಡಿ ಸ್ಟ್ರಾಂಗ್ ಇತ್ತಂದ್ರೆ ಕುರಿ ತೂಕ ಸೈಜು ನಮಗೆ ಮ್ಯಾಟ್ರ್ ಆಗಲ್ಲ. ಎತ್ತರ ಉದ್ದ ನಮ್ಮ ಹತ್ರ ಇರೋದು ಆಲ್ಮೋಸ್ಟ್ ಆಲ್ ಸಣ್ಣ ಸೈಜ್ ಮರಿಗಳು ಅಣ್ಣ. ಆಲ್ಮೋಸ್ಟ್ ಆಲ್ ಸಣ್ಣ ಸೈಜ್ ಮರಿ ಅಣ್ಣ. ನಾವು ಸೈಜ್ ನೋಡಿ ಕುರಿತಾರಲ್ಲ ಅಣ್ಣ. ನಮಗೆ ಲೆಂತ್ ಇದ್ರೆ ಸಾಕಣ್ಣ, ಎತ್ತರ ಬೇಡ, ಲೆಂತ್ ಇದ್ರೆ ಸಾಕು. ಟ್ರೈನ್ ಇದ್ದಂಗಿದ್ರೆ ಸಾಕು ನಮಗೆ ಲೆಂತ್. ಕೆಲವೊಬ್ರು ಕಿವಿ ಅದೆಲ್ಲ ನೋಡ್ತಾರಣ್ಣ, ಅದೇ ಜವಾರಿ. ಕಿವಿ ನೋಡೋದೇ ಜವಾರಿ.
ಈ ಉದ್ದ ಇದ್ರೆ ಅದೆಲ್ಲ ಜವಾರಿ ಅಲ್ಲ, ಹೈಬ್ರಿಡ್. ಇಲ್ಲ ಅಣ್ಣ, ಉದ್ದ ಇದ್ರು ಜವಾರಿ ಕುರಿಗಳು ಇರ್ತವೆ. ಅದು ಕುರಿ ಫೀಲ್ಡ್ ಅಲ್ಲಿ ಇದ್ದರಿಗೆ ಗೊತ್ತಾಗುತ್ತೆ, ಈ ಉಣ್ಣಿಲ್ ಗೊತ್ತಾಗುತ್ತೆ ಜವಾರಿ ಹೌದಾ ಇಲ್ಲ ಅಂತ ಹೇಳಿ. ಕುರಿಗೆ ಫುಡ್ ಮೇಂಟೈನ್ ಮಾಡ್ತಿರಲ್ಲ, ಇಷ್ಟೇ ಅಂತ ಹೇಳಿದ್ರಲ್ಲ, ಎಷ್ಟೆಷ್ಟು ಹಾಕ್ತೀರಾ ಅಣ್ಣ? ಡೈಲಿ ಒಂದು ಕುರಿಗೆ 1 kg ಕಂಪಲ್ಸರಿ ಕೊಡ್ತೀವಿ ಅಣ್ಣ. 1 kg 1 kg ನಮ್ಮ ಕೈ ಅಂದ್ರೆ ಡಿವೈಡ್ ಏನಾದ್ರು ಮಾಡ್ತೀರಣ್ಣ ಬೆಳಗ್ಗೆ ಸಾಯಂಕಾಲ ಇಲ್ಲ ಅಣ್ಣ, ಒಂದೇ ಹೊತ್ತು ಕೊಡೋದು. ಒಂದೇ ಹೊತ್ತು ಕಾಳು ಕೊಡೋದು. ಬೆಳಗ್ಗೆ ಒಂದೇ ಹೊತ್ತು, ಬೆಳಗ್ಗೆ 1 ಹೊತ್ತು ಕಾಳು ಕೊಡ್ತೀವಣ್ಣ. ಸಂಜೆ ಆದ್ಮೇಲೆ 2 ಪೆಂಡಿ ಹುಲ್ ಕೊಡ್ತೀವಣ್ಣ. ಹುಲ್ ಬರುತ್ತೀಗ ಲೇಟ್ ಆಗುತ್ತೆ ಒಂದ್ ಸ್ವಲ್ಪ ಹುಲ್ ಬರೋದು. ಹುಲ್ಲಾದ್ರೆ ಎಷ್ಟು ತರಿಸ್ತೀರಣ್ಣ ಮತ್ತೆ ಇಷ್ಟು ಕುರಿಗಳು? ಅಣ್ಣ ಅಷ್ಟು ಕುರಿಗೆ ಡೈಲಿ ಏನಿಲ್ಲ ಅಂತ ಹೇಳಿದ್ರೆ 100 ಪೆಂಡಿ ಹುಲ್ ಬೇಕಣ್ಣ. 100 ಪೆಂಡಿ ಹುಲ್ ಬೇಕಣ್ಣ, ಡೈಲಿ 100 ಪೆಂಡಿ ಹುಲ್. ಹುಲ್ಲು ಸಮೇತ ಇಂಥ ಟೈಮ್ಗೆ ಕೊಡ್ಬೇಕಂತ ಐತ್ರ? ಸಂಜೆನೆ ಕೊಡೋದಣ್ಣ ನಾವು ಪ್ರಾಪರ್ ಟೈಮ್ ಅಂತ ಮಾಡ್ಕೊಂಡಿವಣ್ಣ. 5 ಗಂಟೆಗೆ ಸಂಜೆ 5 ಗಂಟೆಗೆ ಹುಲ್ಲು, ಬೆಳಗ್ಗೆ 8 ಗಂಟೆಗೆ ಕಾಳು. ಇದು ನಾವು ಏನೇ ಅವತ್ತು ಎಂಥ ಸಿಚುವೇಶನ್ ಇದ್ರು, ಮನೇಲಿ ಯಾರು ಇರಲಿಲ್ಲ ಅಂದ್ರು ಈ ಟೈಮಿಗೆ ಯಾರೇ ಒಬ್ರು ಬೆಳಗ್ಗೆ 8 ಗಂಟೆಗೆ ಬಂದು ಕಾಳಿಟ್ಟು ಹೋಗೇ ಹೋಗ್ತಾರೆ. ಸಂಜೆ 5 ಗಂಟೆಗೆ ಹುಲ್ ಬಂದು ಹಾಕಿ ಹೋಗೇ ಹೋಗ್ತಾರೆ. ಯಾವ ಕಾರಣಕ್ಕೂ ಕುರಿಗಳಿಗೆ ಇವತ್ತು ಹುಲ್ ಕಮ್ಮಿ ಬಂದೈತೆ ಅಂತ ಹೇಳಿದ್ರೆ ಕಾರಣ ಬೇರೆ ಹತ್ರ ಯಾರ ಹತ್ರನಾದ್ರೂ ಹುಲ್ಲು ಇಸ್ಕೊಂಬಂದು ಹುಲ್ಲು ಹಾಕ್ತಿವಿ ಹೊರತು ಕಮ್ಮಿ ಮಾತ್ರ ಮಾಡಲ್ಲ. ಜಾಸ್ತಿ ಆಯ್ತು ಅಂತೇಳಿ ಅದಕ್ಕೆ ಜಾಸ್ತಿನೂ ಹಾಕಲ್ಲ, ಎತ್ತಿಡ್ತೀವಿ. ತಿರುಗಿ ಬೆಳಗ್ಗೆ ಏನಾದರೂ ಹುಲ್ ಕಮ್ಮಿ ಬಂತು ಅಂತ ಹೇಳಿದ್ರೆ ಅದಕ್ಕೆ ಹಾಕ್ತೀವಿ, ಅದ್ರ ಜೊತೆ ಕೂಡಿಸ್ಕೊಂಡು. ಅವ್ನ ಫೇವ್ರೇಟ್ ಅವ್ನ ಫೇವ್ರೇಟ್ ಕುರಿ ಅಣ್ಣ ಅದು. ನೋಡೋಣ ಅವ್ರಿಗೆ ಯಾವ ಕಾರಣಕ್ಕೆ ಹೊಡೆಯಲ್ಲ ನಾವು ಕುರಿಗಳು. ಸಾಕ್ಬಿಡ. ಬಿಡು, ಕೈ ಬಿಡು. ನಾಟಕ ಮಾಡ್ಬಾರ್ದು, ಸುಮ್ಮನೆ ನೀನು. ನಾವಿವತ್ತು ಬೆಣ್ಣೆಪೇಟೆ ಜೀವನ್ ರಥ ಅಂತೇಳಿ ಒಂದು ಕುರಿ, ಇದೇನಂತಾರಲ್ಲ ಲವ್ ನೋಡ್ಬೇಕಂತಂದ್ರೆ ನೀವು ಬೆಣ್ಣೆಪೇಟೆ ಜೀವನ್ ರಥಕ್ಕೆ ಬರಲೇಬೇಕು. ಯಾಕಂತಂದ್ರೆ ಇಲ್ಲಿ ಹೆಚ್ಚು ಕಮ್ಮಿ ಒಂದು 20ರಿಂದ 25 ಕುರಿ ಅದಾವೆ. ನಮ್ಗೆ ಇಲ್ಲಿ ಬಂದಿದ ಮೇಲೆ ತುಂಬ ಖುಷಿ ಆಯ್ತು. ಒಂದೊಂದು ಕುರಿ ನೋಡ್ತಾ ಇದ್ರೇನು ಆ ಪ್ರೀತಿ ಅದು ಅನ್ಕಂಡೀಷನ್ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ನೋಡ್ರಿ, ಯಾವ ಕುರಿ ನೋಡಿದ್ರೂ ಒಂದು ಇಷ್ಟ ಆದ್ರೂ ಒಂದು ಕುರಿ ನಾವು ಎಲ್ಲಾದ್ರೂ ಹೋದ್ರೆ ಆಯ್ತವೆ. ಇಲ್ಲಿ ಯಾವುದೂ ಆಯಲ್ಲ, ಚೆನ್ನಾಗಿ ಆಡ್ತಾವೆ ಅಷ್ಟೇ. ಇಲ್ಲಿ ಅಷ್ಟು ಪ್ರೀತಿಯಿಂದ ನಮ್ಮ ಬೆಣ್ಣೆಪೇಟೆ ಜೀವನ್ ರಥ ಐತಲ್ಲ, ಆ ಕುರಿಯವರು ಇಷ್ಟು ಚೆನ್ನಾಗಿ ಸಾಕಿದ್ದಾರೆ. ನನಗಂತೂ ತುಂಬ ಖುಷಿ ಆಯ್ತು ಇಲ್ಲಿ ಬಂದು. ಇಲ್ಲಿದಾನಲ್ಲ ಇವನೇ ಹೀರೋ ಜೀವನ್ ಅಂತೇಳಿ, ರಿಯಲ್ ಹೀರೋ ಇವನೇ ಜೀವನ್ ಅಂತೇಳಿ. ಎಲ್ಲರೂ ಬೆಣ್ಣೆಪೇಟೆ ಜೀವನ್ ರಥಗೆ ಮುಂದಿನ ಎಲ್ಲ ಕಣಗಳು ಚೆನ್ನಾಗಿ ಆಡಲಿ ಅಂತೇಳಿ, ಚೆನ್ನಾಗಿ ಕಣ ಮಾಡಲಿ ಅಂತೇಳಿ ಈ ಸೋಮು ಫಿಟ್ನೆಸ್ ಮತ್ತು ರೇಡರ್ ಶೇರ ಕಡೆಯಿಂದ ತುಂಬು ಹೃದಯದಿಂದ ಆಶಿಸ್ತಾರೆ. ಸೋಮು ಫಿಟ್ನೆಸ್ ಹಾಗೂ ರೇಡರ್ ಶೇರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸೊ ಗಾಯ್ಸ್, ನೋಡಿದ್ರಲ್ಲ, ನನಗಂತೂ ಭಾಳ ಖುಷಿ ಆಯಿತು. ಇವರ ಒಂದು ಡೈಲಿ ರೊಟೀನು, ಆಮೇಲೆ ಅವ್ರು ನೋಡ್ಕೊಳ್ಳೋಂಥ ರೀತಿ, ಇಷ್ಟು ಕುರಿಗಳನ್ನ ನೋಡ್ಕೊಳ್ಳೋಂಥ ರೀತಿ ಇದೆಯಲ್ಲ, ಭಾಳ ಕಷ್ಟ. ಒಂದು ಕುರಿ ಮೇಂಟೈನ್ ಮಾಡೋದೇ ಭಾಳ ಕಷ್ಟ ಆಗಿರುತ್ತೆ. ಅವರು ಸುಮಾರು ಒಂದು 25-30 ಕುರಿಗಳಿದ್ದಾವೆ, ಎಲ್ಲನೂ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಅವರಿಗೂ ಒಳ್ಳೆಯದಾಗಲಿ, ಮುಂದೆ ಒಂದು ಒಳ್ಳೊಳ್ಳೆ ಕಣಗಳು ಆಗಲಿ, ಅವ್ರದ್ದು ಒಂದು ಒಳ್ಳೆಯ ಹೆಸರು ಮಾಡಲಿ ದಾವಣಗೆರೆಯಲ್ಲಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.